ನಮಸ್ಕಾರ ವೀಕ್ಷಕರೇ, ಗೇಮ್ ಚೇಂಜರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಗೇಮ್ ಚೇಂಜರ್ ಕಾರ್ಯಕ್ರಮದಲ್ಲಿ ನಾವು ಒಬ್ಬ ವಿಶೇಷವಾದಂಥ ವ್ಯಕ್ತಿಯನ್ನೇ ಆಯ್ಕೆ ಮಾಡಿರ್ತೀವಿ. ಆ ವ್ಯಕ್ತಿ ಬಹಳಷ್ಟು ಸಾಧನೆಯನ್ನು ಮಾಡಿರ್ತಾರೆ, ಇಲ್ಲ ಬಹಳಷ್ಟು ಜನರಿಗೆ ಅವರು ಸಾಧಕರನ್ನಾಗಿಯೂ ಕೂಡ ಮಾಡಿರ್ತಾರೆ, ಸಹಾಯವನ್ನಾಗಿಯೂ ಕೂಡ ಮಾಡಿರ್ತಾರೆ. ಆ ನಿಟ್ಟಿನಲ್ಲಿ ನನ್ನ ಜೊತೆಗೆ ಇವತ್ತಿನ ಗೇಮ್ ಚೇಂಜರ್ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಅತಿಥಿ ಜಾಯ್ನ್ ಆಗಿದ್ದಾರೆ. ಹೌದು, ಅವರು ನಿರ್ಮಾಪಕರು ಕೂಡ ಹೌದು. ಇದರ ಜೊತೆಗೆ ಆಧ್ಯಾತ್ಮದಲ್ಲಿ ತಮ್ಮದೇ ಆದಂಥ ಒಂದು ಜೀವನ ಶೈಲಿಯನ್ನು ಕಟ್ಕೊಂಡು ಮುನ್ನುಗ್ತಾ ಇದ್ದಾರೆ. ಈಗಿನ ಜೀವನ ಶೈಲಿ ಸಹಜವಾಗಿ ಬಹಳಷ್ಟು ಜನರಿಗೆ ಇಷ್ಟ ಆಗಲ್ಲ. ಅದನ್ನು ಬದಲಾಯಿಸಬೇಕು ಅಂತ ಹೊರಟವರಲ್ಲಿ ಅವರು ಕೂಡ ಪ್ರಮುಖರು. ಇದೆಲ್ಲದರ ಜೊತೆಗೆ ಅವರ ನಡೆ ನುಡಿ, ಅವರ ವ್ಯಕ್ತಿತ್ವ, ಅವರ ಬದುಕು, ಅವರು ನಡೆಸ್ಕೊಂಡು ಹೋಗ್ತಾ ಇರುವಂಥ ಜೀವನ ಪ್ರತಿಯೊಬ್ಬರಿಗೂ ಕೂಡ ಇನ್ಸ್ಪೈರ್ ಮಾಡುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಅವರು ಬೇರೆ ಯಾರೂ ಅಲ್ಲ, ಶಿವಾನಂದ್ ನೀಲನ್ನವರ್. ಹೌದು, ಅವರು ಸ್ವತಃ ನನ್ನ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಮೊದಲಿಗೆ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸರ್. ನಿಮ್ಮ ಬಗ್ಗೆ ಕೇಳಿದ್ರೇ ಒಂಥರ ಖುಷಿ ಆಗುತ್ತೆ, ಇನ್ಸ್ಪೈರಿಂಗ್ ಅಂದರೆ ಒಂಥರ ಹೆಮ್ಮೆ ಆಗುತ್ತೆ. ಬಿಕಾಸ್ ನೀವು ಕೂಡ ಉತ್ತರ ಕರ್ನಾಟಕದವರು. ಜೊತೆಗೆ ನಿಮ್ಮ ಬೆಳವಣಿಗೆ, ನಿಮ್ಮ ಬದುಕು, ಇದೆಲ್ಲವನ್ನು ಕೇಳಿದಾಗ ನನಗೆ ಆಶ್ಚರ್ಯ ಆಯಿತು. ಸೊ ಭಾಳಷ್ಟು ಜನರಿಗೆ ಅದು ಇನ್ಸ್ಪೈರ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂತವಾಗಿ ಹೋಗೋಣ ಸರ್. ನಿಮ್ಮ ಹುಟ್ಟು, ನಿಮ್ಮ ಬಾಲ್ಯ, ನಿಮ್ಮ ಶಿಕ್ಷಣ ಎಲ್ಲಿಂದ ಶುರುವಾಯಿತು? ನಾನು ಹುಟ್ಟಿರೋದು ಉಣ್ಕಲ್ ಅಂತೇಳಿ, ಹುಬ್ಳಿಯಲ್ಲಿ ಹುಟ್ಟಿದೆ. ನಮ್ಮ ಫಾದರು ಇಂಡಿಯನ್ ಆರ್ಮಿಯಲ್ಲಿ ಸರ್ವಿಸ್ ಮಾಡಿ ಬಂದಿದ್ದರು. ಓಕೆ. ಆಮೇಲೆ ಅವರು KBಯಲ್ಲಿ ಕೆಲಸ ಮಾಡ್ತಾಯಿದ್ರು. ನಂದು ಎಜುಕೇಷನ್ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಆಗಿದೆ. ನಮ್ಮ ಫಾದರ್ ನನ್ನನ್ನು ತುಂಬ ಚೆನ್ನಾಗಿ ಬೆಳೆಸಿದ್ದಾರೆ. ಅವರು ತುಂಬ ಒಳ್ಳೆಯ ವ್ಯಕ್ತಿತ್ವ ಆಯಿತು ನಮ್ಮ ಫಾದರ್ಗೆ. ಹೀಗಾಗಿ ಒಳ್ಳೆಯ ಎಜುಕೇಷನ್ ಎಲ್ಲ ಕೊಟ್ಟರು. ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿತೆ. PUC ಫಸ್ಟ್ ಇಯರ್ವರೆಗೆ ನಾನು ಹುಬ್ಳಿಯಲ್ಲಿದ್ದೆ. ಓಕೆ. ಬಾಲ್ಯ ಜೀವನ ಅಲ್ಲೇ ಹೋಯಿತು. ಒಳ್ಳೆ ಫ್ರೆಂಡ್ಸ್ ಇದ್ದಾರೆ. ಆಮೇಲೆ PUC ಸೆಕೆಂಡ್ ಇಯರ್ಗೆ ನಾನು ಬೆಳಗಾವಿಗೆ ಶಿಫ್ಟ್ ಆದೆ. ನಮ್ಮ ಫಾದರ್ ತೀರ್ಕೊಂಡ್ರು. ಅವ್ರು 46 ಏಜಲ್ಲಿ. ಅವ್ರದ್ದು ಜಾಬ್ ನಮ್ಮ ಬ್ರದರ್ಗೆ ಬಂತು. ಬೆಳಗಾವಿಗೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಆಗಿದ್ರು ನಮ್ಮ ಬ್ರದರು. ಆಮೇಲೆ ನಾವೆಲ್ಲ ಬೆಳಗಾವಿಗೆ ಶಿಫ್ಟ್ ಆದ್ವಿ. ಓಕೆ ಸರ್. ನಿಮ್ಮದು ರಿಚ್ ಫ್ಯಾಮ್ಲಿನಾ ಅಥವಾ ಹೇಗೆ? ನಾವು ಮಿಡಲ್ ಕ್ಲಾಸ್ ಫ್ಯಾಮ್ಲಿ. ನಾವು ಓಕೆ. ಗೌರ್ಮೆಂಟ್ ಎಂಪ್ಲಾಯ್ ನಮ್ಮ ಫಾದರು. ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಇತ್ತು. ಆಮೇಲೆ ಡಿವೈಡ್ ಆದ್ವಿ. ಜೀವನ ಒಂಥರ ವಿಚಿತ್ರ ಬದುಕು. ನಾವೆಲ್ಲ ಅಣ್ಣ ತಮ್ಮರು, ನಮ್ಮ ಫಾದರ್ ಅಣ್ಣ ತಮ್ಮರು, ನಾವೆಲ್ಲರೂ ಒಟ್ಟಿಗೆ ಇದ್ವಿ. ಆಮೇಲೆ ಡಿವೈಡ್ ಆಗ್ತಾ ಬಂದ್ವಿ. ನನಗೆ ತಿಳುವಳಿಕೆ ಬರುವಷ್ಟೊತ್ತಿಗೆ ಅಂದರೆ ನಾವೆಲ್ಲ ಸಪ್ರೇಟ್ ಆಗಿದ್ದೀವಿ ಅವಾಗ. ಓಕೆ. ಅವಿಭಕ್ತ ಕುಟುಂಬ, ವಿಭಕ್ತ ಕುಟುಂಬ ಆಯಿತು. ಹೌದು. ಅದು ನಮ್ಮ ಜೊತೆ ಅಷ್ಟೇ ಅಲ್ಲ, ಸಮಾಜದಲ್ಲಿ ಎಲ್ಲರ ಜೊತೆನೂ ಹಾಗೆ ಆಗಿದೆ. ಇವಾಗ ಎಲ್ಲಿ ಜಾಯಿಂಟ್ ಫ್ಯಾಮಿಲಿ ನೋಡ್ಲಿಕ್ಕೆ ಸಿಗಲ್ಲ, ತುಂಬ ಕಡಿಮೆ. ಟ್ರೂ ಸರ್, ಟ್ರೂ. ನೀವು ಓದಿದ್ದು ಬರೀ PUCನಾ? PUC. ನಾನು SLC ಒಂದು 2 ವರ್ಷ ಫೇಲ್ ಆಗಿದ್ದೆ ನಾನು. ಓಕೆ. ಆಮೇಲೆ ಪಾಸ್ ಆದೆ. ನನಗೆ ಎಜುಕೇಷನಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ. ನಮ್ಮ ಬ್ರದರ್ ಪೋರ್ಸೇಬಲ್ಲಿ ಮತ್ತೆ PUC ಮಾಡು ಅಂತ ಹೇಳಿದರು. ಫಸ್ಟ್ ಇಯರ್ PUC ಹುಬ್ಳಿಯಲ್ಲಿ ಮುಗಿಸಿದೆ. ಸೆಕೆಂಡ್ ಇಯರ್ ಬೆಳಗಾವಿಗೆ ಬಂದೆ. ಸೆಕೆಂಡ್ ಇಯರ್ ಒಂದು 2 ವರ್ಷ ಅಲ್ಲ, 3 ವರ್ಷ ಫೇಲ್ ಆದೆ ಮತ್ತೆ. ಅಲ್ಲ ಸರ್, ಈ ಫೇಲ್ ಆದವರೇ ಇತಿಹಾಸ ರಚನೆ ಮಾಡ್ತಾರಂತೆ, ಇತಿಹಾಸ ಸೃಷ್ಟಿ ಮಾಡ್ತಾರಂತೆ. ಅದೇನು ಸರ್ ನಿಜ ಅನಿಸ್ತಿದೆ ನಿಮ್ಮನ್ನು ನೋಡಿದಾಗ? ನಾನು ಎಲ್ಲರಿಗೂ ಏನು ಹೇಳ್ತೀನಿ ಅಂತಂದರೆ, ಎಜುಕೇಷನಲ್ಲಿ ಫೇಲ್ ಆದರೆ ನೋ ಪ್ರಾಬ್ಲಮ್. ಕರೆಕ್ಟ್. ಲೈಫಲ್ಲಿ ಫೇಲ್ ಆಗಬಾರ್ದು. ಎಕ್ಸಾಕ್ಟ್ಲಿ. ನಂದು ಎಜುಕೇಷನ್ ಮಾಡಿರೋದು ಎಲ್ಲಿ ಉಪಯೋಗ ಆಗಿಲ್ಲ. ನಾನು ಓದಲಿಕ್ಕೆ ಬರಲಿಕ್ಕೆ ದುಡ್ಡು ಎಣಿಸ್ಲಿಕ್ಕೆ ಬರುತ್ತೆ. ಓಕೆ. ಇವಾಗ ಇಷ್ಟು ಬಿದ್ದರೆ ಸಾಕು, ಬೇರೆ ಏನು ಅವಶ್ಯಕತೆ ಇಲ್ಲ. PUC ಮಾಡ್ತೀರಿ, ಎಷ್ಟೋ ಸೈಕಲ್ ಹೊಡೆದು PUC ಪಾಸ್ ಆಗ್ತೀರಿ. ಹೌದು. ಸೊ ನಂತರದ ಜೀವನ ಹೆಂಗೆ ಸರ್? ಏನು ಮಾಡ್ತೀರಿ? ನಂತರದ ಜೀವನ ಜರ್ನಿ ಸ್ಟಾರ್ಟ್ ಆಗುತ್ತೆ ಲೈಫದು. ನಾನು ಭಾಳ ದೊಡ್ಡ ಡ್ರೀಮರು, ಕನಸುಗಾರ. ಲೈಫಲ್ಲಿ ಏನಾದರೂ ಮಾಡಬೇಕು ಅಂಥೇಳಿ ಮುಂಚೆಯಿಂದನೇ ಹುಚ್ಚು. ಓಕೆ. ಹೀಗಾಗಿ ಕೆಲಸ ಸ್ಟಾರ್ಟ್ ಮಾಡಿದೆ. ಬಟ್ ಅಪಾರ್ಚುನಿಟಿ ಗೊತ್ತಲ್ಲ, ಎಲ್ಲಿ ಸಿಗಲಿಲ್ಲ. ನಾನು ಆ್ಯಸ್ ಎ ಪ್ಯೂನ್ ಆಗಿ ಕೆಲಸ ಮಾಡಿದ್ದೀನಿ. ಓಕೆ. ಗಲ್ಲಿಲೆಲ್ಲ ಐಸ್ ಕ್ರೀಮ್ ಮಾರಿದ್ದೀನಿ, ಆಟೋ ರಿಕ್ಷಾದಲ್ಲಿ. ಪ್ಯೂನ್ ಆಗಿ ಅಂದರೆ ಎಲ್ಲಿ, ಯಾವ ಒಂದು? ಬೆಳಗಾಮಲ್ಲಿ ಒಂದು ರೂರಲ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಂತಿದೆ. ಓಕೆ. ಅಲ್ಲಿ ಆ್ಯಸ್ ಎ ಪ್ಯೂನ್ ನಾನು 1 ಮಂತ್ ಕೆಲಸ ಮಾಡಿದೆ. ಓಕೆ. 800 ರೂಪಾಯಿ ಸ್ಯಾಲ್ರಿ ಹೇಳಿದ್ರು. 600 ರೂಪಾಯಿ ಕೊಟ್ಟರು, ಅದಕ್ಕೆ ಬಿಟ್ಟೆ ನಾನು. ಓಕೆ. ಅದಾದಮೇಲೆ ಮತ್ತೆ ಬೇರೆ ಎಲ್ಲ ಕೆಲಸ ಮಾಡಿದೆ. ಬಟ್ ಅದೇ ಲಾಸ್ಟ್ ಜಾಬ್ ನಂದು. ಐಸ್ ಕ್ರೀಮ್ ಮಾರಿದ್ರಿ ಅಂತ? ಹೌದು, ಐಸ್ ಕ್ರೀಮು ಮಾರಾಟ ಮಾಡಿದ್ದೆ ನಾನು. ಐಸ್ ಕ್ರೀಮ್ ಅಂತಂದರೆ ಆಟೋ ರಿಕ್ಷಾ ಗೊತ್ತಲ್ಲ ನಿಮಗೆ? ಹೌದು. ಆಟೋ ರಿಕ್ಷಾದಲ್ಲಿ ಫ್ರಿಜರ್ ಇಟ್ಕೊಂಡು ಅದೆಲ್ಲ ನಾನು ಗಲ್ಲಿಯಲ್ಲೆಲ್ಲ ಓಡಾಡಿ ಮಾರ್ತಿದ್ದೆ. ಎಲ್ಲರಿಗೂ ಒಳ್ಳೆಯ ರಿಲೇಷನ್ ಮೇಂಟೈನ್ ಮಾಡಿದ್ದೆ. ಯಾವ ಇಯರಲ್ಲಿ ಇದು 2004ರಲ್ಲಿ. 2004ರಲ್ಲಿ. 2004, 5, 6. ಓಕೆ. ಸೊ ಐಸ್ ಕ್ರೀಮ್ ಮಾರ್ತಿರ್ತೀರಿ. ಸೊ ಐಸ್ ಕ್ರೀಮ್ ಮಾರೋದು ಬಿಡ್ತೀರಿ? ಹೌದು. ಬಿಟ್ಟ ನಂತರ ಮತ್ತೆ ನಾನು ಬೇರೆ ಭಾಳಷ್ಟು ಕೆಲಸಗಳನ್ನು ಮಾಡಿದ್ದೀನಿ. ಒಂದು ಆ್ಯಸ್ ಎ ಡ್ರೈವರಾಗಿ ಕೆಲಸ ಮಾಡಿದ್ದೀನಿ. ಓಕೆ. ಆಮೇಲೆ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಕೂಡ ಹಾಕಿದ್ದೆ. ಆಮೇಲೆ ಹೋಟೆಲ್ ಕೂಡ ಸ್ಟಾರ್ಟ್ ಮಾಡಿದ್ದೆ.
ಎಲ್ಲ ಮಾಡ್ತಾನೆ ಬಂದೆ ನಾನು. ಬಟ್ ಹೇಗಿದೆ ಅಂತಂದರೆ ಲೈಫು ತುಂಬ ಕಷ್ಟ ಇದೆ. ದೊಡ್ಡ ಡ್ರೀಮರಿಗೆ ಸಣ್ಣದೆಲ್ಲ ಹೇಗಾಗುತ್ತೆ ಅಂತಂದರೆ ಬೆಳೀಲಿಕ್ಕೆ ದೊಡ್ಡವನಾಗಲಿಕ್ಕೆ ಸುಮಾರು 20 ವರ್ಷ ಟೈಮ್ ತೊಗೊಂಡೆ ನಾನು ಜೀವನ ಕಲೀಲಿಕ್ಕೆ. ಏನು ನಡೀತಾ ಇದೆ ಮಾರ್ಕೆಟಲ್ಲಿ, ಏನಾಗುತ್ತೆ, ಏನು ಮಾಡಿದರೆ ಏನಾಗುತ್ತೆ, ಇದನ್ನು ತಿಳ್ಕೊಳ್ಳಿಕ್ಕೆ ನನಗೆ 46 ವಯಸ್ಸ, ಈಗ ಏಜ್ 46 ಆಯಿತು. ಇವಾಗ ಗೊತ್ತಾಗಿದೆ ಲೈಫ್ ಭಾಳ ಈಸಿ ಇದೆ ಅಂಥೇಳಿ. ಇಷ್ಟು ಕಷ್ಟಪಡೋ ಅವಶ್ಯಕತೆ ಇಲ್ಲ, ಭಾಳ ಈಸಿ ಇದೆ. ಅದನ್ನ ಏನಾಗಿದೆ, ಭಾರತ ದೇಶದಲ್ಲಿ ನಮ್ಮ ಜನಗಳನ್ನ ನಾವೇ ಎಲ್ಲರೂ ಕೂಡಿ ಕ್ರಿಟಿಕಲ್ ಮಾಡ್ಕೊಂಡಿದ್ದೀವಿ. ಒಬ್ರಿಗೊಬ್ರು ಸಹಾಯ ಮಾಡಿದರೆ ಎಲ್ಲ ಈಸಿ ಇದೆ. ಟ್ರೂ. ಗೊತ್ತಾದ್ಮೇಲೆ ನಾನು ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಬಿಸ್ನೆಸ್ ಈಸಿ ಇದೆ ಈಗ. ಬಟ್ ಆ ಮನಸ್ಥಿತಿ ಎಲ್ರಿಗೂ ಇರಲ್ಲ. ಇಲ್ಲ, ಅದು ಯಾರೂ ಇಲ್ಲ, ಅದನ್ನು ಕಲಿಸಿಲ್ಲ ಯಾರು. ಎಸ್. ಸೊ ಈಗ ನೀವು ಬಿಸ್ನೆಸ್ ಅಂದರೆ ಒಂದು ಕಡೆ ಐಸ್ ಕ್ರೀಮ್ ಮಾರೋಕ್ಕೆ ಶುರು ಮಾಡ್ತೀರಿ, ಐಸ್ ಕ್ರೀಮ್ ಮಾರೋದು ಬಿಡ್ತೀರಿ, ಅದಾದ ನಂತರ ನಿಮಗೆ ಜೀವನ ಅರಿವಿಗೆ ಬರೋಕ್ಕೆ ಶುರುವಾಗುತ್ತೆ. ಏನಪ್ಪ ಇದು ಕಷ್ಟ ಇಷ್ಟೊಂದು ಅಂತ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ. ಸೊ ಅವಾಗ ಒಂದು ಸಕ್ಸಸ್ಫುಲ್ ಜೀವನ ಕಾಣಬೇಕು ನಾನು ಅಂತ ಅಂದ್ಕೊಳ್ತೀರಿ. ಏನು ಮಾಡಬೇಕು ಅಂತ ದೃಢ ನಿರ್ಧಾರ ಮಾಡ್ತೀರಿ ನೀವು? ಆ್ಯಕ್ಚುಲಿ 2011ರಲ್ಲಿ ನನ್ನ ಮದುವೆ. ಓಕೆ. ಮದುವೆ ಆದಮೇಲೆ 2012ರಲ್ಲಿ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇಳಿಬೇಕು, ದುಡ್ಡು ತುಂಬ ಇರುತ್ತೆ ಅಂಥೇಳಿ ಅಲ್ಲಿ ಕೆಲಸ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದೆ. 15 ಲಕ್ಷ ಲಾಸ್ ಆದೆ ನಾನು. ಬಟ್ ನಾನು ಲಾಸ್ ಮಾಡಿಲ್ಲ, ನನ್ನ ಫ್ರೆಂಡ್ ಇನ್ನೊಬ್ಬರು ಇದ್ದರು, ಅವರು ನನಗೆ ಅದ್ರ ಬಗ್ಗೆ ನಾಲೆಜ್ ಇರಲಿಲ್ಲ. ಅವರೊಂದು 15 ಲಕ್ಷ ನನಗೆ ಲುಕ್ಸಾನ್ ಮಾಡಿದರು. ಮಾಡಾದ್ಮೇಲೆ ನಾನು ತುಂಬ ಸಮಸ್ಯೆಗೆ ಸಿಕ್ಕಾಕೊಂಡೆ. ಅದರಿಂದ ಹೊರಗೆ ಬರಲಿಕ್ಕೆ ನನಗೆ 4 ವರ್ಷ ಟೈಮ್ ತಗೋತು. 4 ವರ್ಷ ಆ್ಯಕ್ಚುಲಿ ಕಷ್ಟ ಯಾಕೆ ಬಂದಿದೆ ಅಂತೇಳಿ ನನಗೆ ಆಮೇಲೆ ಗೊತ್ತಾಯಿತು. ಆ 4 ವರ್ಷ ನನಗೆ ಜೀವನ ಕಲೀಲಿಕ್ಕೆ ಸಿಕ್ಕಿತ್ತು. ಯಾರು ಫ್ರೆಂಡ್ಸು, ರಿಲೇಷನ್ನು, ಸಮಾಜ ಯಾರೂ ಇರಲಿಲ್ಲ ನನ್ನ ಜೊತೆಗೆ. ಅವಾಗ 10 ರೂಪಾಯಿ ಒಂದು ವಡಾಪಾವ್ ತಿನ್ನಲಿಕ್ಕೆ ನನ್ನ ಕಡೆ 10 ರೂಪಾಯಿ ಇರಲಿಲ್ಲ ಅವಾಗ. ಅಂಥ ಒಂದು ಕಷ್ಟದ ಪರಿಸ್ಥಿತಿ. ಬಟ್ ನನ್ನ ವೈಫ್ ನನ್ನ ಕೈ ಹಿಡಿದ್ಲು. ನನ್ನ ವೈಫ್ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಇದ್ದಾರೆ. ಅವ್ರ ಕೈ ಹಿಡಿದ್ರು. ಅವ್ರಿಗೆ ನನ್ನ ಮೇಲೆ ವಿಶ್ವಾಸ ಇತ್ತು. ನನ್ನ ಲೈಫಲ್ಲಿ ಏನಾದರೂ ಮಾಡ್ತೀನಿ ಅಂತ ಫೈಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. 4 ಇಯರ್ಸ್ ಆಯಿತು. ನನಗೆ ಸಕ್ಸಸ್ ಸಿಗಬೇಕು ಅಂತಂದರೆ 4 ವರ್ಷ ಒದ್ದಾಡಿದೆ ನಾನು. ಲಾಸ್ಟಿಗೆ ಸತ್ತು ಬಿಡಬೇಕು ಅನ್ಸುತ್ತೆ ನನಗೆ. ಯಾಕಂದರೆ ನನ್ನ ಹತ್ರ ತಿನ್ನಲಿಕ್ಕೆ ದುಡ್ಡಿಲ್ಲ, ಸರಿಯಾಗಿ ಎಲ್ಲಿ ಕೆಲಸ ಸಿಗ್ತಾ ಇಲ್ಲ. ಎಲ್ಲಿ ಆಫ್ಟರ್ ಮ್ಯಾರೇಜ್ ನಾನು ಎಲ್ಲೇ ಕೆಲಸ ಮಾಡಿದರೂ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೆ. ಪ್ರಾಮಾಣಿಕರಿಗೆ ಕಿಮ್ಮತ್ತೇ ಇಲ್ಲ ಈಗಿನ ಕಾಲದಲ್ಲಿ. ಕೆಟ್ಟದ್ದು ಯಾರು ಮೋಸ ಮಾಡ್ತಾರೆ, ವಂಚನೆ ಮಾಡ್ತಾರೆ, ಅವ್ರಿಗೆ ಕಿಮ್ಮತ್ತಿದೆ. ಬಟ್ ಪ್ರಾಮಾಣಿಕ ಇರೋರಿಗೆ ಇಲ್ಲಿ ಕಿಮ್ಮತ್ತಿಲ್ಲ. ಆಮೇಲೆ ನನಗೆ ಸಾಯಬೇಕು ಅಂತ ಅಂದಾಗ, ಬಟ್ ಸಾವು ಕೂಡ ಕರ್ಕೊಳ್ಳಿಲ್ಲ. ಸಾಯಬೇಕು ಅಂದಾಗ ಇಮ್ಮಿಡಿಯೇಟ್ ಆಗಿ ನನಗೆ ಒಂದು ಟ್ರೈ ಮಾಡಿದೆ ನಾನು. ಸಾಯಬೇಕು ಅಂತ ಟ್ರೈ ಮಾಡಿದಾಗ ಇನ್ನೇನು ಸತ್ತು ಬಿಡಬೇಕು ಅಂತ ಕ್ಷಣದಲ್ಲಿ ನನಗೆ ಒಂದೇ ಹೊಳಿತು, ನಾನು ಯಾಕೆ ಸಾಯಬೇಕು, ಯಾವಾಗಿದ್ರೂ ಒಂದು ದಿವಸ ಸಾಯೋದೇ ಇದೆ, ಏನಾದರೂ ಮಾಡಬಹುದಲ್ಲ ಅಂತೇಳಿ ಡಿಸಿಷನ್ ತೊಗೊಂಡೆ. ಆವಾಗಿಂದ ಸಾವನ್ನು ಸಾಯಬಾರ್ದು ಇನ್ಮೇಲೆ ನಾನು 149 ವರ್ಷ ಬದುಕಬೇಕು ಅಂದ್ಕೊಂಡಿದ್ದೀನಿ. 149 ಇಯರ್ಸ್. ಈಗ ನಿಮ್ಮದು ಮ್ಯಾರೇಜ್ 2011ರಲ್ಲಿ. ಹೌದು ಸರ್. ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನಂದು ಅರೇಂಜ್ ಮ್ಯಾರೇಜ್ ಇದೆ. ಅಂದರೆ ಒಂದು ತೀರಾ ಬಡತನದ ಕುಟುಂಬದಲ್ಲಿ ಬೆಳೆದು ಭಾಳಷ್ಟು ಕಷ್ಟಪಟ್ಟಿದ್ರಿ. ಎಲ್ಲೊಂದು ಕಡೆ ಈಗ ಅಂತಾರೆ, ಈಗ ಬಡತನದಲ್ಲಿರುವಂಥ ಹುಡುಗರಿಗೆ ಹೆಣ್ಣು ಸಿಗಲ್ಲ ಅಂತ ಹೇಳಿ. ಸೊ ನಿಮಗೆ ಹೆಂಗೆ ಸರ್ ಹೆಣ್ಣು ಕೊಟ್ಟರು? ನನಗೆ ಹೆಣ್ಣು ಕೊಡುವಾಗ ನನ್ನ ಹತ್ರ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇತ್ತು. ಓಕೆ. ಹೆಣ್ಣು ಕೊಟ್ಟ ಆದಮೇಲೆ ನಾನು ಝೀರೋ ಆದೆ. ಬಟ್ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಏನಾಯಿತು ಅದಾದಮೇಲೆ? ಐಸ್ ಕ್ರೀಮ್ ಫ್ಯಾಕ್ಟ್ರಿ ಏನಾಗಿತ್ತು, ಐಸ್ ಕ್ರೀಮ್ ಫ್ಯಾಕ್ಟ್ರಿ ನನಗೆ ಮಾಡಲಿಕ್ಕೆ ಡಾಕ್ಟರ್ ಸಿದ್ಧಾರ್ಥ ಪೂಜಾರಿ ಅಂತ ಒಬ್ಬರು ಹೆಲ್ಪ್ ಮಾಡಿದರು. ಒಂದು 12 ಲಕ್ಷ. ಓಕೆ. ನಾವೆಲ್ಲ ಸೆಕೆಂಡ್ ಹ್ಯಾಂಡ್ ಫ್ರಿಜ್ಜು, ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಸು, ಇದೆಲ್ಲ ಸೆಕೆಂಡ್ ಹ್ಯಾಂಡ್ ತಂದಿದ್ವಿ ನಾವು. ಬಟ್ ನಮಗೆ ಯಾರು ಸೆಕೆಂಡ್ ಹ್ಯಾಂಡ್ ಯಾರು ಮಾರಾಟ ಮಾಡಿದ್ರು ಅವ್ರು ನಮಗೆ ಚೀಟ್ ಮಾಡಿದರು, ಮೋಸ ಮಾಡಿದರು. ಇಲ್ಲಿ ಬರೀ ಸಮಾಜದಲ್ಲಿ ಏನಿದೆ ಬರೀ ಮೋಸ ಮೋಸ ಮೋಸ. ಹೀಗಾಗಿ ಅವರು ಮೋಸ ಮಾಡಿದರು. ನಾನು ಕಷ್ಟಪಟ್ಟು ದುಡಿತಿದ್ದೆ, ಆ ದುಡ್ಡನ್ನು ತಂದು ಮತ್ತೆ ಅವನು ರಿಪೇರಿ ಮಾಡಿಸೋದ್ರಲ್ಲಿ ಖರ್ಚಾಗ್ತಿತ್ತು. ಈ ರೀತಿ ಆಗ್ತಾ 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 ಅದು ಅಲ್ಲಿ ನಾನು ಎಷ್ಟೇ ದುಡಿದ್ರು ಆ ದುಡ್ಡು ಮತ್ತೆ ರೀಇನ್ವೆಸ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹೀಗಾಗಿ ಅದನ್ನು ನಾನು ತೆಗೆದುಬಿಟ್ಟೆ. ಯಾಕಂದರೆ ಅವ್ರ ಹತ್ರ 12 ಲಕ್ಷ ಸಾಲ ತೊಗೊಂಡಿದ್ದೆ. ಅವ್ರಿಗೆ ದುಡ್ಡು ಕೊಡಬೇಕಾಗಿತ್ತು. ಅವ್ರಿಗೂ ಕೂಡ ದುಡ್ಡು ಕೊಡಲಿಕ್ಕೆ ನಾನು 3-4 ಇಯರ್ಸ್ ಟೈಮ್ ತೊಗೊಂಡೆ ಅವರು ರಿಟರ್ನ್ ಮಾಡಲಿಕ್ಕೆ. ಅವ್ರು ತುಂಬ ಒಳ್ಳೆಯವರಿದ್ದರು. ನನಗೆ ದುಡ್ಡನ್ನು ವಿತೌಟ್ ಇಂಟ್ರೆಸ್ಟ್ ನನಗೆ ಹೆಲ್ಪ್ ಮಾಡಿದ್ರು ಅವರು. ಇವಾಗಲೂ ನನ್ನ ಜೊತೆ ಇದ್ದಾರೆ ಅವರು. ಸ್ಟಾಕ್ ಮಾರ್ಕೆಟಲ್ಲಿ ನೀವು ಹೌದು ಇಂಟ್ರೆಸ್ಟ್ ಬರುತ್ತೆ ನಿಮಗೆ? 2016ರಲ್ಲಿ ಅದು. 2016. ಸೊ 4-5 ವರ್ಷ ನೀವು ತುಂಬ ಸ್ಟ್ರಗಲಿಂಗ್ ಲೈಫ್ ನೋಡಿದ್ದೀರಿ. ಹೌದು. ಮದುವೆ ಆದಮೇಲೆ. ಹೌದು. ಸೊ ಆ ಸಂದರ್ಭದಲ್ಲಿ ನಿಮ್ಮ ವೈಫ್ ಸಪೋರ್ಟ್ ಹೆಂಗಿತ್ತು ಸರ್ ನಿಮಗೆ? ನಮ್ಮ ವೈಫ್ ಸಪೋರ್ಟ್ ಹೇಗಿತ್ತು ಅಂತಂದರೆ, ನನಗೇನು ಬೇಕು ನನಗೆ ತಿನ್ನಲಿಕ್ಕೆ ಉಣ್ಲಿಕ್ಕೆ ಖರ್ಚಿಗೆ ಏನೂ ಕಮ್ಮಿ ಮಾಡಿದ್ದಿಲ್ಲ. ಎಷ್ಟು ಬೇಕು ಖರ್ಚಿಗೆ ಅಂತಂದ್ರೆ ಹೆಂಗೆ, ನಮ್ಮ ವೈಫದ್ದು ಕೂಡ ನಾನು ಲೋನ್ ಮಾಡಿ ಸಾಲ ಮುಡಿಸ್ಕೊಂಡಿದ್ದೆ. ಸಾಲ ಎಲ್ಲಿ ಮಾಡಿದ್ದೆ, ಅವ್ರಿಗೆ ಕೊಡಬೇಕಾಗಿತ್ತಲ್ಲ. ಅವಾಗ ನನ್ನ ವೈಫದ್ದು ಲೋನ್ ಮಾಡಿದ್ದೆ. ಅವರಿಗೆ ಒಂದು 20,000 ಸ್ಯಾಲ್ರಿ ಇತ್ತು. ಅದು ಅವರಿಗೆ 3,000 ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಲೋನ್ ಮಾಡಿದ ಮೇಲೆ. ನಮ್ಗೆ ಅಲ್ಲಿಂದ ಇನ್ನೂ ಕಷ್ಟ ಸ್ಟಾರ್ಟ್ ಆಗಿತ್ತು, ಹೆಚ್ಚಾಗಿತ್ತು ಅವಾಗ. ಇದೆಲ್ಲ ಮುಗಿಲಿಕ್ಕೆ ತುಂಬ ವರ್ಷ ಜನ ಯಾರ ಹತ್ರ ಸಾಲ ತೊಗೊಂಡಿದ್ವಿ ಅವ್ರು ಕೆಟ್ಟದಾಗ ಬೈತಿದ್ರು. ಪಾಪ ಅವ್ರು ತಪ್ಪಿರಲಿಲ್ಲ.
ಬಟ್ ದುಡ್ಡನ್ನು ಅವ್ರ ಟೈಮಿಗೆ ನಾವು ಮುಟ್ಟಿಸ್ಬೇಕಿತ್ತು. ಕರೆಕ್ಟ್. ಬಟ್ ನಾನು ಕಮಿಟ್ ಆಗಿದ್ದೆ ಅವ್ರು, ನಾನು ನನ್ನ ಹತ್ರ ದುಡ್ಡು ಬಂದ ಮೇಲೆ ಕೊಡ್ತೇನೆ ಅಂತೇಳಿ. ಮತ್ತು ಅದೇ ರೀತಿ ನನ್ನ ಹತ್ರ ದುಡ್ಡು ಬಂದಾದಮೇಲೆ ಅವ್ರು ದುಡ್ಡು ಕೊಟ್ಟು ಮುಟ್ಟಿಸಿದ್ದೀನಿ ನಾನು. ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಹೆಂಗೆ ಕಂಡ್ರಿ? ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾನು ತಿಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ರ ಬಗ್ಗೆ ಭಾಳ ಸ್ಟಡಿ ಡೀಪಾಗಿ ಹೋಗ್ತಾ ಇದ್ದೆ ನಾನು ಆಧ್ಯಾತ್ಮಿಕದಲ್ಲಿ ಯಾವಾಗ ಹೋದೆ ಅಂತಂದರೆ, ಏನೋ ದೇಶದಲ್ಲಿ ಗದ್ದಲ ನಡೀತಾ ಇದೆ, ಏನೋ ಪ್ರಾಬ್ಲಮ್ ನಡೀತಾ ಇದೆ, ಗೇಮ್ ಚೇಂಜರ್ ಅಂತ ನೀವು ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ, ನನಗೆ ಗೇಮ್ ಚೇಂಜ್ ಮಾಡಬೇಕಂತ ಆಸೆ ಇದೆ. ಭಾರತ ದೇಶವನ್ನು ಹಿಂಗೆ ಪಲ್ಟಿ ಮಾಡಿಸ್ಬೇಕಂತಿದೆ ನನಗೆ. ಅಂದರೆ ಸತ್ಯದ ಕಡೆ ಕರ್ಕೊಂಡು ಹೋಗ್ಬೇಕಂತ ಆಸೆ ಇದೆ. ಒಂದು ಸತ್ಯ ಹೇಳ್ತೀನಿ, ದೇಶದಲ್ಲಿ ಯಾರೇ ಏನೇ ತಿಳ್ಕೊಳ್ಳಿ, ನನ್ನ ಮಾತಿಂದ ಯಾರಿಗೇ ಏನೋ ಮೆಸೇಜ್ ಹೋದರೂ ಪರವಾಗಿಲ್ಲ, ಎಲ್ಲ ತಪ್ಪೇ ಇದೆ. ಸ್ಟಾಕ್ ಮಾರ್ಕೆಟು ತಪ್ಪಿದೆ, ಕಂಪ್ಲೀಟ್ ಎಲ್ಲ ತಪ್ಪೇ ನಡೆದಿದೆ, ಯಾವುದೂ ಸತ್ಯವಾದ ನಡೆದಿಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಯಾರು ದುಡ್ಡು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಇದ್ದಾರಾ? ಯಾರಾದರೂ ಒಬ್ಬರು ಬೆಳವಣಿಗೆ ಇರ್ಬೋದು, ಬಟ್ ಸಾಕಷ್ಟು ಜನ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಕಳ್ಕೊತಾ ಇದ್ದಾರೆ, ಬರ್ತಕ್ಕಂಥ ದಿವಸದಲ್ಲೂ ಕೂಡ ಕಳ್ಕೊತಾರೆ. ನಾನು ಅದನ್ನು ಬಿಟ್ಟು ಈಗ ಬೇರೆ ಕಡೆ ದಾರಿ ಹಿಡಿದಿದ್ದೀನಿ. ನಾನು FMCG ಪ್ರಾಡಕ್ಟಲ್ಲಿ ಬಂದಿದ್ದೀನಿ. ಅದಕ್ಕೆ ಬರ್ತೀನಿ. ಈಗ ಸ್ಟಾಕ್ ಮಾರ್ಕೆಟಲ್ಲಿ ನೀವು ದುಡ್ಡು ಮಾಡ್ತೀರಿ, ಸೊ ಅದಾದ್ಮೇಲೆ ಜೀವನ ಸರಿಯಾಗಿ ಸಾಗುತ್ತಾ ಸರ್ ಎಂದು? ಹಾಂ, ಜೀವನ ಅವಾಗಿಂದ ಸರಿ ಆಗುತ್ತೆ. ಸ್ಟಾಕ್ ಮಾರ್ಕೆಟಿಂದ ಅಲ್ಲಿಂದ ನನಗೆ ಜನಗಳ ಸಂಪರ್ಕ ಸ್ಟಾರ್ಟ್ ಆಗುತ್ತೆ. ನನ್ನ ಹತ್ರ ಇಂಡಿಯನ್ ಆರ್ಮಿ ಜನ ಬರ್ಲಿಕ್ಕೆ ಸ್ಟಾರ್ಟ್ ಆದರು. ಇಂಡಿಯನ್ ಆರ್ಮಿ ಜನ ನನ್ನ ಹತ್ರ ಬಂದಾಗ, ನಿವೃತ್ತರು ರಿಟೈರ್ಡ್ ಆದಮೇಲೆ ನನ್ನ ಹತ್ರ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸರ್, ನಾವು ಮಾಡ್ಬೇಕಂತ ಮಾಡಿದ್ದೀವಿ ಸ್ಟಾಕ್ ಮಾರ್ಕೆಟಲ್ಲಿ ಕೆಲಸ, ಹೇಗೆ ನಮಗೂ ಟಿಪ್ಸ್ ಕೊಡಿ, ಹೀಗೆ ಹಾಗೆ ಅಂತ ಬಂದಾಗ ನಾವೆಲ್ಲರೂ ಕೂಡಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿವಿ. ಯಾವ ರೀತಿ ಮಾಡಿದರೆ ವರ್ಕೌಟ್ ಆಗುತ್ತೆ, ಎಲ್ಲರೂ ಸೇಫಾಗಿ ಹೇಗಿರ್ಬೋದು, ಎಲ್ಲರದ್ದು ಭವಿಷ್ಯ ಹೇಗೆ ಮಾಡ್ಬೋದು ಅಂತೇಳಿ ಡಿಸಿಷನ್ ತೊಗೊಂಡ್ವಿ. ಬಟ್ ಅವರೆಲ್ಲರದ್ದು ಲೈಫ್ ಸ್ಟೋರಿ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ನಿಮ್ಮ ಜೀವನ ಹೇಗೆ, 32 ವರ್ಷ ಸರ್ವಿಸ್ ಮಾಡಿ ಬಂದಿದ್ದೀರಾ, ಹೇಗೆ ಕಳೆದಿದ್ದೀರಿ? ಅವರು 32 ವರ್ಷ ಅವ್ರದ್ದು ಅತ್ಯಮೂಲ್ಯವಾದ ಸಮಯವನ್ನು, ಜವಾನ್ 18 ವರ್ಷ 19 ವರ್ಷದ ಇರ್ತವ್ರು ಹೋಗಿದ್ದಾರೆ. ತುಂಬ ಕಷ್ಟದಲ್ಲಿ ಅವರು, ತುಂಬ ಅಂದರೆ ತುಂಬ ಕಷ್ಟ, ಐಸಲ್ಲಿ, ಆಮೇಲೆ ಬಿಸಿಲಲ್ಲಿ, ಎಂತೆಂಥದ್ದು ಅವ್ರ ವಿಷಯಗಳು ತುಂಬ ಟಫ್. ಅವ್ರದ್ದು ಜರ್ನಿ ತುಂಬ ಟಫ್ ಇದೆ ಅವ್ರದ್ದು. ಅದೆಲ್ಲ ಕೇಳ್ಕೊಂಡಾದ್ಮೇಲೆ ನನಗೆ ಫೀಲಿಂಗ್ ಸ್ಟಾರ್ಟ್ ಆಯಿತು, ಇವರಿಗೆಲ್ಲರಿಗೂ ನಾನು ಮತ್ತೆ ಜವಾನ್ ಮಾಡಬೇಕಲ್ಲ, ಮತ್ತೆ ಅವ್ರನ್ನ ಹರಿದವ್ರನ್ನ ಮಾಡಬೇಕು, ಅವ್ರಿಗೆಲ್ಲ ಸುಖ ಕೊಡಬೇಕು, ಸಂತೋಷ ಕೊಡಬೇಕು, ನೆಮ್ಮದಿ ಕೊಡಬೇಕಂತೇಳಿ ಡಿಸಿಷನ್ ತೊಗೊಂಡು ಒಂದು ಸಾಮ್ರಾಜ್ಯ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಆ ಸಾಮ್ರಾಜ್ಯ ಇವಾಗ ಭಾಳ ದೊಡ್ಡ ಸಾಮ್ರಾಜ್ಯವಾಗಿ ನಿಂತಿದೆ. ಶಿವಾನಂದ್ ಎಸ್ ನೀಲನ್ ಅವ್ರ ಅಣ್ಣ ಅಂದರೆ ನಮ್ಮೆಲ್ಲರಿಗೂ ಒಂದು ದೇವರಂದ್ರೂ ಏನೂ ಅತಿಶಕ್ತಿ ಆಗಲ್ಲ. ಯಾಕಂದರೆ ಅವ್ರು ಯಾವ ರೀತಿ ಜನಕ್ಕೆ ಒಳ್ಳೆಯದಾಗಲಿ ಅಂತ ಹೆಲ್ಪ್ ಮಾಡ್ತಾಯಿದ್ದಾರೆ, ಆ ರೀತಿ ಮಾಡೋರು ನಾವಂತೂ ನೋಡಿಲ್ಲ, ಇನ್ನೂವರೆಗೂ ನೋಡಿಲ್ಲ. ನನಗೆ ಗೊತ್ತಿಲ್ಲ, ಇನ್ನು ಮುಂದೆ ನೋಡ್ತೇವೆ ಅದು ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಯಾವ ರೀತಿ ಒಂದು ಬಡತನದಿಂದ ಕೆಳಗಡೆಯಿಂದ ಬಂದ ಈಗ ಮೇಲ್ಗಡೆ ಅವರು ಸಕ್ಸಸ್ಫುಲ್ ಆಗಿದಾರಂತ ಅವ್ರದ್ದು ಒಂದು ವಿಚಾರ ಏನಂದ್ರೆ, ನಾ ಹೆಂಗೆ ಸಕ್ಸಸ್ಫುಲ್ ಅದೇನು ಹಂಗೆ ಎಲ್ಲರೂ ನನ್ನ ಜೊತೆಗೆ ಇದ್ದವರು ಸಕ್ಸಸ್ಫುಲ್ ಇರಬೇಕಂತ. ಏಕೈಕ ವ್ಯಕ್ತಿ ಶಿವಾನಂದ್ ಎಸ್ ನೀಲನವ್ರವರು ಅವ್ರು ಏನಂತಾರಂದ್ರೆ, ನನ್ನ ಜೊತೆಗಿದ್ದವ್ರು ಎಲ್ಲರೂ ರಾಜ ಇರಬೇಕು, ನನಗೆ ಪ್ರಜೆಗಳು, ನನ್ನ ಫಾಲೋವರ್ಸು, ಚಮಚಗಳು ಯಾರು ಬೇಡ, ನನ್ನ ಜೊತೆಗೆ ಇದ್ದವ್ರು ಎಲ್ಲರೂ ನನ್ನಂಗೆ ರಾಜ ಇರಬೇಕು ಅಂತ ಹೇಳೋರು ಇವರೊಬ್ಬರ ವ್ಯಕ್ತಿ ಇದ್ದಾರೆ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾರದೇ ಬಗ್ಗೆ ಅವರು ನೆಗೆಟಿವ್ ಯಾವಾಗೂ ಮಾತಾಡಲ್ಲ. ಯಾರ ಕಷ್ಟದಾಗ ಅದೇ ಒಂದು ಬಂದ್ರೆ ಅವ್ರ ಬಗ್ಗೆ ಮೊದಲು ಯಾರಾದರೂ ನಾವು ಈಗ ನನ್ನ ಕಡೆ ಕಷ್ಟ ಐತ್ರಿ ಸ್ವಲ್ಪ ಹೆಲ್ಪ್ ಮಾಡ್ಬೇಕ್ರಿ ಅಂತ ನಾವು ಹೋದಾಗ ಎಲ್ಲ ಜನ ಏನು ಮಾಡ್ತಾರೆ, ಮೊದಲು ಒಂದು ಸಂಶಯಾಸ್ಪದ ಪ್ರಶ್ನೆ ಕೇಳ್ತಾರೆ, ಯಾಕಪ್ಪ ಏನು ಮಾಡಿದಿ ಅನ್ನ ಯಾವಾಗೂ ಏನು ಯಾರಿಗೂ ಕೇಳೋದಿಲ್ಲ. ಯಾವ ವ್ಯಕ್ತಿ ಅವ್ರ ಕಡೆ ಬರ್ತಾರೆ, ಕೆಟ್ಟವನಿದ್ರು ಒಳ್ಳೆ ಆಗ್ತಾನೆ. ಯಾಕಂದ್ರೆ ಅವ್ರು ಆ ಥರ ಅವ್ರ ಮ್ಯಾಗೆ ವಿಶ್ವಾಸ ಇರ್ತಾರೆ, ಹೆಲ್ಪ್ ಮಾಡ್ತಾರೆ. ಈಗ ಹೆಲ್ಪ್ ಮಾಡಿದ ಮ್ಯಾಗ ನಮಗೆ ಯಾರೋ ಒಬ್ಬರು ಹೆಲ್ಪ್ ಮಾಡಿದಂದ್ರೆ ನಾವು ಅವ್ರ ಬಗ್ಗೆ ಒಂದು ಅಭಿಮಾನ ಇಟ್ಕೋತೀವಿ. ಆ ಥರ ಮನಸ್ಸು ಪರಿವರ್ತನೆ ಆಗೇ ಆಗ್ತದೆ. ಅದಕ್ಕೆ ಅವ್ರ ಕಡೆ ಯಾವುದೂ ನೆಗೆಟಿವ್ ಮೆಂಟಾಲಿಟಿ ಇಟ್ಕೊಂಡು ಬಂದ್ರೂ ಅವರು ಪಾಸಿಟಿವ್ ಆಗೇ ಆಗ್ತಾರೆ. ಆ ರೀತಿ ಅವ್ರನ್ನ ಮೋಟಿವೇಟ್ ಮಾಡ್ತಾರೆ. ಅವ್ರ ಕಡೆ ಒಂದು ಶಿವನ ಶಕ್ತಿ ಇದೆ, ಒಂದು ದೈವಿ ಶಕ್ತಿ ಇದೆ. ಆ ಪಾಸಿಟಿವ್ ಅವ್ರ ಕಡೆ ಒಂದೇನು ಔರಾ ಅದ, ಒಂದೇನು ಅವ್ರದ್ದು ಎನರ್ಜಿ ಅದ, ಅದರಿಂದ ಎಷ್ಟೇ ನೆಗೆಟಿವ್ ವ್ಯಕ್ತಿ ಇದ್ರೂ ಪಾಸಿಟಿವ್ ಆಗೇ ಆಗ್ತಾನೆ. ಮುಂದಿನ ವಿಷನ್ ಸರ್ದು ಒಂದೇ ವಿಷನ್ ಅದ, 2030ಕ್ಕೆ ಜಗತ್ತನ್ನೇ ಚೇಂಜ್ ಮಾಡಬೇಕಂತ ಹೋಗ್ತಾ ಇದ್ದಾರೆ. ಅದರಲ್ಲಿ ಈಗ ನಮ್ಮ ದೇಶಾದ್ಯಂತ 30,000ಕ್ಕಿಂತ ಜಾಸ್ತಿ ಜನ ಅವ್ರ ಜೊತೆಗೆ ಕೂಡಿದ್ದಾರೆ. ಆ 30,000 ಜನ ಎಲ್ಲ ಅವ್ರದ್ದು ವಿಷನ್ ಒಂದೇ ಇದೆ, 2030ಕ್ಕೆ ಜಗತ್ತನ್ನು ಚೇಂಜ್ ಮಾಡಬೇಕಂತ. ಯಾವ ರೀತಿ ಚೇಂಜ್ ಮಾಡಬೇಕು, ಏನು ಮಾಡಬೇಕು ಅದು ದೇವ್ರಿಗೆ ಗೊತ್ತು, ಮತ್ತು ಶಿವಾನಂದ್ ನೀಲನ್ ಅವ್ರಿಗೆ ಅಣ್ಣ ಅವರಿಬ್ಬರಿಗೆ ಗೊತ್ತದು. ಆದರೆ ಅವ್ರು ಏನು ಯಾವ ಮಾರ್ಗದರ್ಶನ ಮಾಡತ್ತಾರ ಆ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡತ್ತೀವಿ, ಜನಕ್ಕೆ ಹೆಲ್ಪ್ ಮಾಡತ್ತೀವಿ. ಯಾರ ಕಷ್ಟ ಅಂತ ಬಂದ್ರೆ ಅವ್ರಿಗೆ ನಾವು ನಮ್ಮ ತನು ಮನ ಧನದಿಂದ ಎಲ್ಲರಿಂದ ಅವ್ರಿಗೆ ಹೆಲ್ಪ್ ಮಾಡತ್ತೀವಿ. ಈ ಥರ ಈಗ ಅನ್ನ ಮಾರ್ಗದರ್ಶನ ನಾವು ಮಾಡತ್ತೀವಿ ಕೆಲಸ ಎಲ್ಲರೂ.
ಸೊ ಈಗ ನಿಮ್ಮ ಹತ್ರ ಇಂಡಿಯನ್ ಆರ್ಮಿಯವರು ಬರ್ತಾರೆ. ಸೊ ಅದಕ್ಕಿಂತ ಮುಂಚೆ ನಾನು ನಿಮ್ಗೊಂದು ಪ್ರಶ್ನೆ ಮಾಡಬೇಕು. ನಿಮ್ಮ ವೇಷಭೂಷಣ ಒಂಥರ ಡಿಫ್ರೆಂಟ್ ಆಗಿದೆ, ಬಿಕಾಸ್ ಸ್ಟೈಲಿಶ್ ಆಗಿದ್ದಾರೆ ನೋಡೋದಕ್ಕೆ, ಆದರೆ ಕೈಯಲ್ಲಿ ಬೇರೆ, ಕೊರಳಲ್ಲಿ ಬೇರೆ. ಇದೇನು ಸರಿ ಈ ಥರ? ನನಗೆ ಬಂಗಾರ ಮೈ ಮೇಲೆ ಹಾಕ್ಕೊಳ್ಳೋಕ್ಕೆ ಇಷ್ಟ, ಹಾಂ ಹೆವಿ ಹಾಕ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ಮೀಡಿಯಮ್. ನಂದು ಎಲ್ಲ ದೇವ್ರದ್ದು ಇದೆ, ಕೈಯಲ್ಲಿ ಬ್ರಾಸ್ಲೆಟ್ ಇದೆ, ಓಂ ನಮಃ ಶಿವಾಯ ಅಂತ ಇದೆ, ಒಬ್ಬರು ಗಿಫ್ಟ್ ಮಾಡಿದರು. ಓಕೆ. ಅದೇ ರೀತಿ ಕೊಳ್ಳಲ್ಲಿ ಓಂ ಅಂತ ಇದೆ, ಆಮೇಲೆ ಹನುಮಾನ್ಜಿ ಅವ್ರದ್ದೊಂದಿದೆ, ರುದ್ರಾಕ್ಷಿ ಮಾಲೆ ಇದೆ. ಸೊ ನನಗೆ ಅದಕ್ಕೆ ಒಂಥರ ಡಿಫ್ರೆಂಟ್ ಕಂಡಿದ್ದು ನೀವು. ರುದ್ರಾಕ್ಷಿ ಅಂತಂದರೆ ಹೇಗಿದೆ ಅಂದರೆ ನಾನು ಪಕ್ಕ ಶಿವಜಿ ಭಕ್ತ ಇದ್ದೇನೆ. ಓಕೆ. ನಾನು ಶಿವಜಿಗೆ ಪಕ್ಕ ಸರೆಂಡರ್ ಆಗಿಬಿಟ್ಟಿದ್ದೀನಿ. ಅಂದರೆ ಸರೆಂಡರ್ ಯಾಕಂದರೆ ನಾನು ಸುಳ್ಳು ಮಾತಾಡಲ್ಲ, ತಪ್ಪು ಕೆಲಸ ಮಾಡಲ್ಲ, ಸತ್ಯವಾಗಿ ಬದುಕಬೇಕು, ಸತ್ಯ ಗೆಲ್ಲಬೇಕು ಅಂಥೇಳಿ ನಾನು ಶಿವಜಿಗೆ ಸರೆಂಡರ್ ಆಗಿದ್ದೀನಿ. ಅದೇ ರೀತಿ ನನಗೆ ಈ ರುದ್ರಾಕ್ಷಿ ಎಲ್ಲ ಇಷ್ಟ ಆಗಿ ಹಾಕೊಂಡ್ಬಿಟ್ಟಿದ್ದೀನಿ. ನಾನು ತುಂಬ ಜನಕ್ಕೂ ಹಾಕಿದ್ದೀನಿ. ಓಕೆ. ಸೊ ಇದೆಲ್ಲದರ ನಡುವೆ ಸರ್ ನಿಮ್ಮ ಲೈಫ್ ಒಂಥರ ಸಾಗ್ತಾ ಇರುತ್ತೆ, ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡ್ತಾ ಇರ್ತೀರಿ. ಒಂದು ಕಡೆ ಶಿವನ ಭಕ್ತ, ಒಂದೇನೋ ಶಿವಮ್ ಅಸೋಸಿಯೇಟ್ಸ್ ಅನ್ನೋ ಸಂಸ್ಥೆಯನ್ನು ಕಟ್ಕೊಂಡಿರ್ತೀರಿ. ದೇಶವನ್ನು ನಾನು ಉಲ್ಟಾ ಮಾಡಿಬಿಡ್ತೀನಿ ಅಥವಾ ಸತ್ಯದ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತೀನಿ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇರ್ತೀರಿ. ಇದೆಲ್ಲದರ ನಡುವೆ ನಿಮಗೆ ಸಿನಿಮಾ ಇಂಟ್ರೆಸ್ಟ್ ಹೆಂಗೆ ಬರುತ್ತೆ? ಬಿಕಾಸ್ ನೀವು ಚಾಂಪಿಯನ್ ಅನ್ನೋ ಮೂವಿನ ನಿರ್ಮಾಣ ಕೂಡ ಮಾಡಿದ್ದೀರಾ. ಸೊ ಅದು ಹೆಂಗೆ ಸಾಧ್ಯ ಆಯಿತು? ನಾನು 2008ರಲ್ಲಿ ನನ್ನ ಹತ್ರ ದುಡ್ಡು ಇರಲಿಲ್ಲ ಅವಾಗ. ಐ ಆಮ್ ಎ ಝೀರೋ ಆ ಟೈಮಲ್ಲಿ. ನನ್ನ ಫ್ರೆಂಡ್ ಸಚಿನ್ ಧನ್ಪಾಲ್ ಆ ಟೈಮಲ್ಲಿ ಹೀರೋ ಇದ್ದಂಗಿದ್ದ ಅವನು. ನೀನು ಹೀರೋ ಇದ್ದ, ಹಾಂ, ಚಾಂಪಿಯನ್ ಮೂವಿ ಹೀರೋ. ನನ್ನ ಹತ್ರ ದುಡ್ಡು ಬಂದರೆ ನೀನು ಹೀರೋ ಮಾಡ್ತೇನೆ ಅಂತ ನಾನು ಕಮಿಟ್ ಆಗಿದ್ದೆ ಅವನಿಗೆ ಅವಾಗ. 2008ರಲ್ಲಿ ನಿಮ್ಮ ಹತ್ರ ದುಡ್ಡು ಇರಲಿಲ್ಲ. ನನ್ನ ಹತ್ರ ದುಡ್ಡು ಇರಲಿಲ್ಲ. ಏನು ಕಾನ್ಫಿಡೆನ್ಸ್ ನಿಮಗೆ? ಅದೊಂದೇನೋ ಶಕ್ತಿ. ಹೆಂಗಂದರೆ ಪ್ರಕೃತಿ ದೇವ್ರಿಗೆ ನಾವೇನು ಮಾತಾಡುತ್ತೆ ಅದೆಲ್ಲ ಕೇಳಿಸ್ಕೊತೈತೆ ಅದು. ಓಕೆ. ನಾನು ಅವಾಗ ಹೇಳಿದ್ದೆ, ಅದು ಕೂಡಿ ಬಂತು 2021ರಲ್ಲಿ. ಅಂದರೆ 2018ರಲ್ಲಿ ಸ್ಟಾರ್ಟ್ ಮಾಡಿದ್ವಿ ನಾವು. ಕೊರೋನಾ ಎಲ್ಲ ಬಂತು ಆ ಟೈಮಲ್ಲಿ, ಕೊರೋನಾ ಬಂತು. 2008ರಲ್ಲಿ ಹೇಳಿದ್ರಿ, 2018ರಲ್ಲಿ ಶುರು ಮಾಡಿದ್ರಿ. ಅಂದರೆ 10 ವರ್ಷದಲ್ಲಿ ನಿಮ್ಮ ಕಂಪ್ಲೀಟ್ ಲೈಫ್ ಚೇಂಜ್ ಆಗಿತ್ತು. ಹೌದು, 10 ವರ್ಷದಲ್ಲಿ ಕಂಪ್ಲೀಟ್ ಚೇಂಜ್ ಆಗಿತ್ತು. ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ, ಕೊರೋನಾ ಬಂತು, ಅಲ್ಲಿ ಕಷ್ಟಗಳು ಭಾಳ ಬಂದವು. ನಂದು ಇಂಟೆನ್ಷನ್ ನಮ್ಮ ಹೀರೋ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಾನು ದುಡ್ಡು ಗಳಿಸ್ಬೇಕು ಅಂತೇಳಿ ಹಾಗೇನು ನಾನು ಸಿನಿಮಾ ಮಾಡಿಲ್ಲ. ಅವನು ಹೀರೋ ಮಾಡ್ಬೇಕನ್ನೋದು ಒಂದೇ ಉದ್ದೇಶ ಇತ್ತು. ಅದೇ ರೀತಿ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಒಳ್ಳೆ ಪ್ರಮಾಣದ ಸಿನಿಮಾ, ಚಾಂಪಿಯನ್ ಸಿನಿಮಾ ಭಾಳ ತುಂಬ ದೊಡ್ಡದು. ನಾವು ಡೈರೆಕ್ಟರ್ ಕೂಡ ಕೊರೋನಾದಲ್ಲಿ ತೀರ್ಕೊಂಡ್ರು. ಅವ್ರು ಇಲ್ಲದೆ ಸಿನಿಮಾ ನಾನು ಮತ್ತೆ 5 ಸಾಂಗ್ ಶೂಟ್ ಮಾಡಿಸಿ ಭಾಳ ದೊಡ್ಡ ಪ್ರಮಾಣ ರಿಲೀಸ್ ಮಾಡಿ 100 ಕಾರ್ ರ್ಯಾಲಿ, ಸುಮಾರು ಒಂದು 12,000 ಜನ ನಮ್ಮ ಇಂಡಿಯನ್ ಆರ್ಮಿದವರು ಎಲ್ಲ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ. ಇನ್ನೇನು ಸಿನಿಮಾ ಲಾಂಚ್ ನಮ್ಮದು ಬಿಡುಗಡೆ ಮಾಡಿದ್ವಿ, ಅವಾಗ ಕೊರೋನಾ ಬಂತು. ಇದು ಯಾವುದು ನಮ್ಮ ಕಾಂತಾರ ಸಿನಿಮಾ ರಿಲೀಸ್ ಆಯಿತು. ಕಾಂತಾರ ಸಿನಿಮಾದಲ್ಲಿ ನಾವು ಕಾಣಿಸ್ಕೊಳ್ಳಿಲ್ಲ. ಸಿನಿಮಾ ನಮ್ದು 2021ರಲ್ಲಿ ಸಿನಿಮಾ ರಿಲೀಸ್ ಆಯಿತು. 21 ಆ ಟೈಮಲ್ಲೇ ಕಾಂತಾರ ಆವಾಗಲೇ 8 ಡೇಸ್ ಫರ್ಕು ನಮಗೆ ಅವರು. ಸೊ ನಿಮಗಿಂತ ಮುಂಚೆ ಅವರು? ಹೌದು, ನಮಗಿಂತ ಮುಂಚೆ ಕಾಂತಾರ ಬಂದಿದ್ದು. ಸೊ ಆ ಕಾಂತಾರ ಇದರಲ್ಲಿ ನೀವು ನಾವು ಕಳೆದೋಗ್ಬಿಟ್ವಿ. ಸರ್, ಚಾಂಪಿಯನ್ ಸಿನಿಮಾ 2022ರಲ್ಲಿ ರಿಲೀಸ್ ಆಗುತ್ತೆ. ಸೊ ಚಾಂಪಿಯನ್ ಸಿನಿಮಾಗಿಂತ ಮುಂಚೆ ನಿಮಗೆ ಸಿನಿಮಾದಲ್ಲಿ ಅಥವಾ ಸಿನಿಮಾ ರಂಗದಲ್ಲಿ ಕೆಲಸ ಮಾಡಿರೋಂಥ ಒಂದು ಅನುಭವ ಏನಾದರೂ ಇತ್ತಾ? ಏನೇನು ಅನುಭವ ಇಲ್ಲ, ಏನೂ ಇಲ್ಲ. ಡೈರೆಕ್ಟಾಗಿ ನುಗ್ಗಿದ್ದೀವಿ. ಸೊ ಹೆಂಗೆ ಧೈರ್ಯ ಬಂತು ಸರ್? ಅಲ್ಲ, ಮನುಷ್ಯ ಮಾಡ್ಬೇಕಂತಂದ್ರೆ ಏನು ಬೇಕಾದ್ ಮಾಡ್ಬೋದು ಅನ್ನೋದು ಗೊತ್ತಿತ್ತು ನನಗೆ. ಓಕೆ. ನಾನು ಬಂದೆ, ಬಟ್ ಡೈರೆಕ್ಟರ್ ಶಾವರಾಜ್ ಶಿಂದೆ ಅಂತೇಳಿ ಅವ್ರಿಗೆ ಭೇಟಿಯಾಗಿದ್ವಿ. ಅವರು ತುಂಬ ದಿವಸಗಳ ನಂತರ ಅವರು ಮತ್ತೆ ಸಿನಿಮಾಗೆ ಬಂದಿದ್ದರು. ಒಂದು 10 ವರ್ಷ 12 ವರ್ಷ ಗ್ಯಾಪ್ ಆಗಿತ್ತು ಅವ್ರದ್ದು. ಅವರು ನಮಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದರು. ನಾನು ಗ್ಯಾಪ್ ಆಗಿದೆ, ಈಗ ಒಂದು ಸಿನಿಮಾ ನಾನು ತುಂಬ ಚೆನ್ನಾಗಿ ಮಾಡಬೇಕಾಗಿದೆ, ನಿಮಗೆ ಸಪೋರ್ಟ್ ಮಾಡ್ತೀನಿ, ನೀವು ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳಿದರು. ಅದೇ ರೀತಿ ನಾನು ಅವ್ರಿಗೆ ಏನೂ ಕಮ್ಮಿ ಮಾಡದೆ ಸಪೋರ್ಟ್ ಮಾಡಿದ್ದೆ. ಭಾಳ ಚೆಂದ ಸಪೋರ್ಟ್ ಮಾಡಿದ್ದೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಿದ್ದೀನಿ ನಾನು ಅವಾಗ. ಓಕೆ. ಎಲ್ಲರೂ ತುಂಬ ಪ್ರೀತಿ ಮಾಡಿದ್ದೀನಿ ಅವಾಗ. ಕರೆಕ್ಟ್. ಎಷ್ಟು ಖರ್ಚಾಯಿತು ಸರ್ ಚಾಂಪಿಯನ್ ಸಿನಿಮಾಗೆ? ಒಂದು 10 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೆ. 10 ಕೋಟಿ? ಹೌದು. ಒಬ್ಬರ ನಿರ್ಮಾಪಕರು, ಅದು ನೀವು? ಹೌದು, ನಾನೇ ಒಬ್ಬನೇ. ಒಬ್ಬ ಫ್ರೆಂಡ್ಗೋಸ್ಕರ 2008ರಲ್ಲಿ ಕೊಟ್ಟಿದ್ದ ಮಾತು 2018ರಲ್ಲಿ ನನಸಾಯಿತು. ಹೌದು. ಸೊ ಗ್ರೇಟ್ ಸರ್. ಒಬ್ಬ ಫ್ರೆಂಡ್ಗೋಸ್ಕರ 10 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಸಿನಿಮಾ ಮಾಡಿರುವಂಥ ವ್ಯಕ್ತಿ ನಮ್ಮ ಮುಂದೆ ಕೂತಿದ್ದಾರೆ. ಈ ಕಾಲದಲ್ಲಿ ಒಂದು 10 ರೂಪಾಯಿ ಕೊಡ್ರಪ್ಪ ಅಂತ ಅಂದರೆ ಯಾರೂ ಕೊಡಲ್ಲ. 10 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಸೊ ಗ್ರೇಟ್ ಸರ್. ಸೊ ಇದೆಲ್ಲದರ ನಡುವೆ ಚಾಂಪಿಯನ್ ಸಿನಿಮಾ ಮುಗಿಯುತ್ತೆ, ರಿಲೀಸ್ ಆಗುತ್ತೆ, ಏನೋ ಆಗುತ್ತೆ. ಅದಾದ ನಂತರ ನೀವು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತ ಅನಿಸ್ಲಿಲ್ವಾ ನಿಮಗೆ? ಇಲ್ಲ, ಅನಿಸ್ಲಿಲ್ಲ. ಯಾಕಂದರೆ ಅಲ್ಲಿ ವಾತಾವರಣ ನಮಗೆ ಸೂಟ್ ಆಗಲಿಲ್ಲ. ಅದು ಯಾಕಂದರೆ ಡೈರೆಕ್ಟರ್ ತೀರ್ಕೊಂಡ್ರು, ನಾನು ಒಬ್ಬನೇ ಆದೆ. ಈಗಿನ ಕಾಲದಲ್ಲಿ ಹೇಗಿದೆ ಗೊತ್ತಲ್ಲ ನಿಮಗೆ, ದುಡ್ಡು ಅಂತ ಬಡ್ಕೊಂಡು ಸಾಯ್ತಿದ್ದಾರೆ ಜನ. ಎಲ್ಲಿ ಯಾರಾದರೂ ಒಬ್ರು ಹೊಸೊಬ್ರು ಬಂದರೆ ಅವರನ್ನು ನುಂಗಿ ನೀರು ಕುಡಿದ್ಬಿಡ್ತಾರೆ. ಎಲ್ಲ ಕಡೆ ಗೊತ್ತಿಲ್ಲದವ್ರನ್ನ ಕರ್ಕೊಂಡು ಹೋಗಬೇಕು. ಅದಕ್ಕೆ ನಾನು ಇವತ್ತು ಎಷ್ಟು ಒಳ್ಳೆಯದನ್ನಾಗಿದ್ದೇನೆ. ಇವತ್ತೆಲ್ಲರನ್ನೂ ಸರಿ ಮಾಡಬೇಕಾಗಿದೆ. ಈ ತಪ್ಪು ಎಷ್ಟು ನಡೀತಾ ಇದೆ, ಯಾರ ಜೊತೆ ಅನ್ಯಾಯ ನಡೀಬಾರ್ದು. ಒಬ್ಬ ವ್ಯಕ್ತಿ ಮತ್ತೊಬ್ಬನಿಗೆ ಒಳ್ಳೇದು ಮಾಡಬೇಕು.
ಯಾರಿಗೆ ಏನು ಬೇಕಾದರೂ ನಾನು ಹೇಳ್ತಿದ್ದೇನಲ್ಲ ನಿಮಗೂ ಹೇಳಿದೆ, ಯಾರಿಗೆ ಏನೇ ಕಷ್ಟ ಅಂತ ಇದ್ದರೆ ಯಾರಿಗೆ ಈಗಿನ ಕಾಲದಲ್ಲಿ ಯಾರೂ ಇಲ್ಲ. ನನ್ನ ಹತ್ರ ಬಂದರೆ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ, ಎಲ್ಲರದ್ದು ಪ್ರಾಬ್ಲಮ್ಗಳಿಗೂ ಸೊಲ್ಯೂಷನ್ ಇದೆ. ಓಂ ನಮಃ ಶಿವಾಯ್. ಜೈ ಶಿವಮ್ ಅಸೋಸಿಯೇಟ್ಸ್. ಶಿವಾನಂದ್ ಸರ್ ಹೇಗಂದರೆ ಅವರು ವರ್ಲ್ಡ್ ಬೆಸ್ಟ್ ಪರ್ಸನ್. ಈಗ ಅವ್ರು ನಾವು ವರ್ಲ್ಡ್ ಬೆಸ್ಟ್ ಪರ್ಸನ್ ಯಾಕೆ ಹೇಳ್ತೀವಿ ಅಂದರೆ, ಈಗ ನಮ್ಮೆಲ್ಲ ಕೊಲೀಗ್ಸ್ ಹೇಳಿದ್ರು ಅವ್ರು ಹೇಗಿದ್ದಾರೆ ಹೆಂಗಿದ್ದಾರೆ ಅಂತ. ಅವ್ರದ್ದು ಧ್ಯೇಯ ಏನಿದೆ, ನಾವು ಸೊಸೈಟಿಲಿ ಏನು ಚೇಂಜಸ್ ತರಬೇಕು, ದೇಶದಲ್ಲಿ ಏನು ಚೇಂಜಸ್ ತರಬೇಕು, ಮತ್ತು ಫ್ಯಾಮಿಲಿಗಳಲ್ಲಿ ಯಾವ ರೀತಿ ನಾವು ಡೆವಲಪ್ ಮಾಡಬೇಕು, ಈ ರೀತಿ ಗುರಿ ಇಟ್ಕೊಂಡು ಹೋಗ್ತಿರೋಂಥ ಮನುಷ್ಯನ ನಾವು ವರ್ಲ್ಡ್ ಬೆಸ್ಟ್ ಪರ್ಸನ್ ಅಂತೀವಿ. ಈಗ ರೀಸೆಂಟಾಗಿ ಅವ್ರಿಗೆ ವರ್ಲ್ಡ್ ಎಕ್ಸಲೆನ್ಸ್, ಡಾಕ್ಟರ್ ಎಕ್ಸಲೆನ್ಸ್ ಅಂತ ಒಂದು ಅವಾರ್ಡ್ ಕೊಟ್ಟರು. ಆ ಅವಾರ್ಡು ನ್ಯಾಷನಲ್ ಹೆರಾಲ್ಡ್ ಆಗಿರ್ಬೋದು, ಟೈಮ್ಸ್ ಆಫ್ ಇಂಡಿಯಾದಲ್ಲಾಗಿರ್ಬೋದು, ಎಲ್ಲ ಟಿ ವಿ ಚಾನಲ್ಸಲ್ಲಿ ಬಂತು. ಅದು ಸಾಮಾನ್ಯ ವ್ಯಕ್ತಿಗಳಿಗೆ ಸಿಗಲ್ಲ, ಅದು ಶಿವಾನಂದ್ ಸರ್ ಸಿಕ್ಕಿದೆ. ಈಗ ಅವ್ರಿಗೆ ಆ ಅವಾರ್ಡ್ ಸಿಕ್ಕಿದ್ರಿಂದ ಅವರು ಡಾಕ್ಟರ್ ಶಿವಾನಂದ್ ಎಸ್ ನೀಲನ್ನವರಾಗಿ ಪರಿವರ್ತನೆ ಆಗಿದ್ದಾರೆ. ಈಗ ಅವ್ರಿಗೆ ನಮ್ಮ ವರ್ಲ್ಡಲ್ಲಿ 190-200 ಕಂಟ್ರೀಸ್ ಇದೆ, ಅವ್ರಿಗೆ ಡೈರೆಕ್ಟಾಗಿ ಎಂಟ್ರಿ ಇದೆ ಅವ್ರಿಗೆ. ಈ ರೀತಿ ಅವರಿಗೆ ಒಂದು ಅವಾರ್ಡ್ ಸಿಕ್ಕಿರೋದು ನಮಗೆಲ್ಲರಿಗೂ ಹೆಮ್ಮೆ ಇದೆ. ಮತ್ತು ಅವ್ರು ಹೀಗೆ ಇನ್ನೂ ಬೆಳಿಬೇಕು, ದೇಶಕ್ಕಾಗಿ ಅವರು ಇನ್ನೂ ಭಾಳ ಕಾರ್ಯಕ್ರಮಗಳು ಆಯೋಜನೆ ಮಾಡಬೇಕು, ಮತ್ತು ಎಲ್ಲರನ್ನೂ ಒಗ್ಗೂಡಿಸ್ಬೇಕು. ಈ ರೀತಿ ಅವ್ರದ್ದೊಂದು ಮಹತ್ವದ ಒಂದು ಧ್ಯೇಯ ಇದೆ. ಅವ್ರದ್ದು ಶಿವಮ್ ಸೇವಾ ಅಂತ ಒಂದು ಉದ್ಯಮ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಹೆಂಗಿದೆ ಅಂದರೆ, ಯಾವುದೇ ರೀತಿ ಕೆಮಿಕಲ್ ರಹಿತ ಫುಡ್ಗಳನ್ನ ಜನಗಳಿಗೆ ಕೊಡೋದು. ಈಗ ಎಲ್ಲ ಇಂಡಸ್ಟ್ರಿಗಳು ಏನು ಮಾಡ್ತಾರೆ, ಬರೀ ಲಾಭಕ್ಕೋಸ್ಕರ ಓಡಾಡ್ತಿದ್ದಾರೆ. ಬಟ್ ಇವ್ರು ಹಾಗಿಲ್ಲ, ಜನಗಳಿಗೆ ಗುಣಮಟ್ಟದ ಊಟ ಇರ್ಬೋದು, ಗುಣಮಟ್ಟದ ಕಾಳು ಕಡಿ ಇರ್ಬೋದು, ಎಣ್ಣೆಗಳ ಪದಾರ್ಥಗಳಿರ್ಬೋದು, ಈ ರೀತಿ ಎಲ್ಲರಿಗೂ ಸೇರಬೇಕಂತೇಳಿ ಆ ಉದ್ಯಮನೂ ಸ್ಟಾರ್ಟ್ ಮಾಡಿದ್ದಾರೆ. ಶಿವಮ್ ಹೆಲ್ಪ್ಲೈನ್. ಈ ಶಿವಮ್ ಹೆಲ್ಪ್ಲೈನ್ ಏನಿದೆ, ಜನಗಳಿಗೆ ರಕ್ತದಾನ ಮಾಡಿಸೋದು. ಯಾರಿಗೆ ರಕ್ತದ ರಿಕ್ವೈರ್ಮೆಂಟ್ ಇರುತ್ತೆ, ಪಾಸಿಟಿವ್ ಇರ್ಬೋದು, ಎ ಪಾಸಿಟಿವ್, ಬಿ ಪಾಸಿಟಿವ್, ಓ ಪಾಸಿಟಿವ್, ಈ ರಕ್ತನ ಜನಗಳಿಗೆ ಸೇರುವಂಗೆ ಶಿವಮ್ ಹೆಲ್ಪ್ಲೈನ್ ಥ್ರೂ ಅವರು ಕೆಲಸ ಮಾಡ್ತಿದ್ದಾರೆ. ಆ ಚಾಂಪಿಯನ್ ಸಿನಿಮಾದಲ್ಲಿ ನಿಮ್ಮ ಸ್ನೇಹಿತಗೋಸ್ಕರ ಮಾಡಿದ್ದು ಸನ್ನಿ ಲಿಯೋನ್ ಕರ್ಕೊಂಬಂದಿರಿ ನೀವು ಆ ಮೂವಿಗೆ, ಹೆಂಗೆ ಸರ್ ಅದು? ಒಂದು ಆಸೆ ಅಂದರೆ, ಈ ಸಿನಿಮಾದಲ್ಲಿ ಸನ್ನಿ ಲಿಯೋನ್, ಆ ಟೈಮಲ್ಲಿ ಸನ್ನಿ ಲಿಯೋನ್ ಹೆಸರು ತುಂಬ ಓಕೆ ಜೋರಾಗಿ ನಡೀತಾ ಇತ್ತು. ಅವ್ರು ನಮ್ಮ ಸಿನಿಮಾದಲ್ಲಿ ಒಂದು ಸಾಂಗಿಗೆ ಬಂದರೆ ನಮ್ಮ ಉತ್ತರ ಕರ್ನಾಟಕದ ಜನಗಳಿಗೆ ಒಂದು ಏನೋ ಮಜಾ ಸಿಗುತ್ತೆ ಅಂಥೇಳಿ, ಒಂದು ಡಿಂಗರ್ ಬಿಲ್ಲಿ ಅಂತೇಳಿ ಒಂದು ಶಿವ ಬೇರಿಯವ್ರಿಂದ ಹಾಡು ಬರ್ಸಿದ್ದೀನಿ. ತುಂಬ ಚೆನ್ನಾಗಿ ಬರೆದಿದ್ರು ಅವರು, ಅದು ತುಂಬ ಚೆನ್ನಾಗಿದೆ. ಹೀಗಾಗಿ ಸನ್ನಿ ಲಿಯೋನ್ ಬಂದರು, ಸಿನಿಮಾನು ಮಾಡಿದ್ರು. ಅವ್ರಿಗೆ ನಮ್ಮ ಪ್ರೊಡಕ್ಷನ್ ಹೌಸ್ ತುಂಬ ಇಷ್ಟ ಆಯಿತು. ನಾವು ಅವ್ರಿಗೆ ತೋರಿಸಿದ ಪ್ರೀತಿ ಇದೆಲ್ಲ ಅವ್ರಿಗೆ ತುಂಬ ಇಷ್ಟ ಆಗಿತ್ತು. ಅವ್ರ ಫ್ರೆಂಡ್ಲಿನೂ ಇದ್ರು ನಮ್ಮ ಜೊತೆಗೆ. ಆಮೇಲೆ ಸಿನಿಮಾ ಆಡಿಯೋ ರಿಲೀಸಿಗೆಲ್ಲ ಅವ್ರು ನೀವು ಬಂದು ಮಾಡಿಕೊಡಿ ಅಂತ ಹೇಳಿದ್ದೆ ಅವ್ರಿಗೆ ನಾವು. ಅವರು ಫ್ರೀ ಆಫ್ ಕಾಸ್ಟಲ್ಲೇ ಬಂದು ಮಾಡಿಕೊಟ್ಟಿದ್ರು ಸನ್ನಿ ಲಿಯೋನಿ, ₹1 ತೊಗೊಳ್ಳಿಲ್ಲ. ಒಂದು ಆಡಿಯೋ ರಿಲೀಸ್ ಎಲ್ಲ ಮಾಡಿಕೊಟ್ಟಿದ್ರು ಅವರು. ತುಂಬ ಒಳ್ಳೆ ವ್ಯಕ್ತಿತ್ವ ಸನ್ನಿ ಲಿಯೋನಿ ಅವರು. ಎಸ್. ಸೊ ಇವಾಗ ಹೆಂಗಿದ್ದಾರೆ ಸರ್ ನಿಮ್ಮ ಸ್ನೇಹಿತರು, ನಿಮ್ಮ ಒಂದು ಬಾಂಡಿಂಗ್ ಹೆಂಗಿದೆ ಈಗ? ನಮ್ಮ ಸಚಿನ್ ಧನ್ಪಾಲ್ ಮತ್ತು ನಿಮ್ಮದು ಇಬ್ರು ಕ್ಲೋಸ್ ಫ್ರೆಂಡೇ. ಅವರಲ್ಲಿ ಈಗ ಬೇರೆ ಸಿನಿಮಾದಲ್ಲಿ ಬಿಜಿ ಇದ್ದಾನೆ. ಈಗ ಸಿನಿಮಾ ಮಾಡ್ತಿದ್ದಾರೆ. ಓಕೆ. ಬೇರೆ ಯಾವುದೋ ಒಂದು ಸಿನಿಮಾ ಮಾಡ್ತಿದ್ದಾರೆ. ಅದು ಒಂದು ಈಗ 60-70% ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ದಾನೆ. ಇನ್ನೊಂದು ಸ್ವಲ್ಪ ಒಳ್ಳೆದಿದೆ ಅಂತೆ. ಅವ್ರು ನನಗೆ ಮುಂಚೆಯಿಂದ ಅಂದರೆ ಆಲ್ಮೋಸ್ಟ್ ಒಂದು 20 ಇಯರ್ಸಿಂದ ಪರಿಚಯ ನನಗೆ. ಅವ್ರಿಗೆ ಮೊದಲು ನಾವು ಎಲ್ಲರೂ ಕೂಡಿ ಬಾಸ್ಕೆಟ್ಬಾಲ್ ಆಡ್ಲಿಕ್ಕೆ ಹೋಗ್ತಾಯಿದ್ವಿ. ಅವಾಗಿಂದ್ರೂ ಪರಿಚಯ. ಅವಾಗಂದ್ರೂ ಅವ್ರಿಗೆ ಒಂದು ವಿಷನ್ ಇತ್ತು, ಏನಾದರೂ ಒಂದು ಜೀವನದಲ್ಲಿ ಸಾಧಿಸಬೇಕು, ಏನಾದರೂ ಮಾಡಬೇಕು ಅಂಥೇಳಿ. ಸೊ ಎಲ್ಲ ಫ್ರೆಂಡ್ಸ್ ಕೂಡಿದಾಗೆಲ್ಲ ಅವರು ಏನಾದರೂ ಒಂದು ತಲೆಯಲ್ಲಿ ವಿಚಾರಣೆ ಇರ್ತಾಯಿತ್ತು. ಮಲ್ಟಿಪಲ್ ಬಿಸ್ನೆಸ್ನೆಲ್ಲ ಪ್ಲ್ಯಾನ್ ಮಾಡಿದರು. ಒಂದಿಷ್ಟರಲ್ಲಿ ಸಕ್ಸಸ್ ಸಿಕ್ತು, ಒಂದಿಷ್ಟರಲ್ಲಿ ಲಾಸ್ನೂ ಕಂಡಿದ್ದಾರೆ. ತುಂಬ ನೋವು ಅನುಭವಿಸಿದ್ದಾರೆ. ಬಟ್ ಅದಕ್ಕೆ ಹಠ ಅಂತೂ ಬಿಟ್ಟಿಲ್ಲ. ಯಾವಾಗಲೂ ಒಳ್ಳೆ ವಿಷನರಿ ಪರ್ಸನ್. ಆ್ಯಂಡ್ ಸಮಾಜಕ್ಕೆ ಏನಾದರೂ ಒಂದು ಕೊಡೋಣ ಅಂಥೇಳಿ ಮೊದಲಿನ ಆದ್ರೂ ತಲೆನಲ್ಲಿತ್ತು. ಸೊ ಈಗ ಬೆಳೆದು ಬಂದ ನಂತರನೂ ನಮ್ಮ ಜೊತೆ ಅವಾಗ ಹೆಂಗಿದ್ರು ಅದೇ ರೀತಿ ಒಳಗೆ ಈಗ ಕೂಡ ಹಾಗೇ ಇದ್ದಾರೆ. ಸೊ ಎಲ್ಲರನ್ನೂ ಕೂಡಿ ಎಲ್ಲರನ್ನೂ ಜೊತೆಗಿದ್ದು ಎಲ್ಲರನ್ನೂ ಜೊತೆಗೆ ತೊಗೊಂಡು ನಡೀತಾರೆ. ಸೊ ಅದೊಂದು ಅವ್ರದ್ದು ಒಳ್ಳೆಯ ಗುಣ ಅಂತ ಹೇಳ್ಬೋದು. ಆ್ಯಂಡ್ ಯಾವುದೇ ಉದ್ಯಮ ಇರಲಿ, ಅದು ಉದ್ಯಮದಲ್ಲಿ ಯಾವ ರೀತಿಯಂಥ ವಿಭಿನ್ನವಾಗಿ ನಾವು ಯಾವ ರೀತಿ ಒಳಗೆ ಮಾಡ್ಬೋದು, ಆ್ಯಂಡ್ ಯಾವುದೇ ರೀತಿಯಾದಂಥ ಮೋಸ ಇಲ್ಲದಲೇ ಯಾವ ರೀತಿ ಒಳಗೆ ಸಕ್ಸಸ್ ಕಾಣ್ಬೋದು ಅನ್ನೋದು ಅವ್ರ ನಂತರ ನಾವು ಕಲಿಬೋದು. ಸೊ ಅವ್ರು ಹೇಳೋ ವಿಷನ್ ನೋಡಿದರೆ ಎಲ್ಲರಿಗೂ ಸ್ವಲ್ಪ ಆಶ್ಚರ್ಯ ಆಗ್ಬೋದು. ಏನಪ್ಪ ಇವರು 2030ನಲ್ಲಿ ಜಗತ್ತನ್ನೇ ಚೇಂಜ್ ಮಾಡ್ತಾರೆ ಅಂತೇಳಿ ಅಂತಾರೆ, ಹೆಂಗೆ ಇದು ಸಾಧ್ಯನಾ ಅಂತೇಳಿ ಅನ್ಕೋಬೋದು ಎಲ್ಲರೂ. ಬಟ್ ಪರಿವರ್ತನೆ ಹೆಂಗಂತಂದರೆ, ಎಲ್ಲರೂ ಒಬ್ಬರು ನಾವು ಹೆಂಗೆ ಪರಿಚಯ ಆದಾಗ, ಈಗ ನಾನು ನಿಮ್ಮ ಮೀಟ್ ಆಗ್ತೀನಿ, ನೀವು ಇನ್ನೊಬ್ರಿಗೆ ಮೀಟ್ ಆಗ್ತೀರಿ, ನಮ್ಮಲ್ಲಿ ನಾವು ಚೇಂಜ್ ಆಗ್ತಾ ಹೋದರೆ ಡೆಫಿನೆಟ್ಲಿ ಅವ್ರು ಏನು ಕನಸು ಕಾಣ್ತಿದ್ದಾರೆ ಅದು ಇದನ್ನಾಗ್ಬೋದು ಅಂತೇಳಿ ಅನ್ಕೋತೀವಿ. ಎಸ್. ಇದನ್ನೆಲ್ಲ ನಾವು ಒಂದು ಕಡೆ ಬದಿಗಿಟ್ರೆ ಈಗ ನಿಮ್ಮ ಅಸಲಿ ಕತೆ ಶುರುವಾಗುತ್ತೆ. ಶಿವಮ್ ಅಸೋಸಿಯೇಟ್ಸ್ ಏನು ಸರ್ ಇದು ಸಂಸ್ಥೆ? ಶಿವಮ್ ಅಸೋಸಿಯೇಟ್ಸ್ ಅಂತಂದರೆ, ಭಾರತ ದೇಶದ ಸೈನಿಕರು ಏನಿದ್ದಾರೆ, ನಾವೆಲ್ಲರೂ ಸೇರಿ ಒಂದು ಸಾಮ್ರಾಜ್ಯ ಕಟ್ಟಿದ್ದೀವಿ. ಏನು ಅನ್ಯಾಯ ನಡೀತಾ ಇದೆ ಭಾರತ ದೇಶದಲ್ಲಿ, ನಾವು ತುಂಬ ಡೀಪ್ ಇದ್ದೇವೆ, ಒಳಗಡೆ ಇದ್ದೀವಿ, ಹೊರಗಡೆ ಕಾಣಿಸಲ್ಲ ನಾವು ಯಾರು. ಯಾವ ರೀತಿ ಅಂತಂದರೆ, ಸಮಾಜ ಸುಳ್ಳಿನ ಲೋಕದಲ್ಲಿ ಸುತ್ಕೊಂಡ್ಬಿಟ್ಟಿದೆ. ಈಗ ಸತ್ಯದ ಲೋಕದ ಕಡೆ ಯಾರಿಗೂ ಒಲವಿಲ್ಲ. ಸತ್ಯ ಸತ್ತು ಹೋಗ್ಬಿಟ್ಟಿದೆ. ಸತ್ಯ ಮತ್ತೆ ತೋರಿಸ್ಬೇಕಂತೇಳಿ ಶಿವಮ್ ಅಸೋಸಿಯೇಟ್ಸ್ ಅದನ್ನು ನಾವು ಈ ರೀತಿ ಮಾಡಬೇಕಂತ ಕಟ್ಟಿರೋದಲ್ಲ, ಅದು ಅದಾಗ ಆಗಿದೆ.
ಓಕೆ. ಇದು ಸಾಕ್ಷಾತ್ ಶಿವಜಿ ಅವ್ರದ್ದು ಆಶೀರ್ವಾದ ಇದೆ ಶಿವಮ್ ಅಸೋಸಿಯೇಟ್ಸ್ ಮೇಲೆ. ಇಲ್ಲಿ ಸುಮಾರು 1,20,000 ಜನ ಇದ್ದಾರೆ. 1,20,000 ಜನ ಮೆಂಬರ್ಸ್. ಓಕೆ. ಹಾಂ. ಇವರೆಲ್ಲ ಏನಂತಂದ್ರೆ ನಾವು ಒಬ್ರಿಗೊಬ್ರು ಬ್ಲಡ್ ಬೇಕಂದ್ರೆ ಬ್ಲಡ್ ಸಿಗುತ್ತೆ, ದುಡ್ಡು ಬೇಕಂದ್ರೆ ದುಡ್ಡು ಸಿಗುತ್ತೆ, ಜನ ಬೇಕಂದ್ರೆ ಜನ ಸಿಗ್ತೀವಿ. ನಾವು ಪ್ರಕೃತಿ ಬೆಳೆಸಲಿಕ್ಕೆ ಸಾಕಷ್ಟು ಗಿಡಗಳನ್ನ ಹಚ್ಚುವಂಥ ಪ್ರೋಗ್ರಾಮ್ ಮಾಡ್ತೀವಿ. ಸಮಾಜದಲ್ಲಿ ಯಾರು ಕಷ್ಟದಲ್ಲಿದ್ದಾರೆ ಅವ್ರಿಗೆ ಹೆಲ್ಪ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಬೀದಿಯಲ್ಲಿ ಯಾರಿಗೆ ತಿನ್ಲಿಕ್ಕೆ ಅನ್ನ ಇಲ್ಲ ಅಂಥವ್ರಿಗೆ ಫುಡ್ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇದ್ದೀವಿ. ಬರ್ತಕ್ಕಂಥ ದಿವಸದಲ್ಲಿ ನಾವು ರಾಜಕೀಯಕ್ಕೂ ಬರ್ತೀವಿ. ಗ್ರೇಟ್. ಹಾಂ. ನಾನು ಸತ್ಯ ಮಾತಾಡ್ತೀನಿ. ಮತ್ತು ನಾನು ಇನ್ನೊಂದೇನು ವಿಶೇಷ ಅಂತಂದರೆ ನನಗೆ ಅಂಜಿಕೆ ಇಲ್ಲ, ನಾನು ಯಾರಿಗೂ ಅಂಜೋದಿಲ್ಲ. ಸುಳ್ಳು ಹೇಳಿದ್ರೆ ಭಯ ಪಡಬೇಕು. ಸುಳ್ಳು ಹೇಳಿದರೆ ಭಯ ಬರುತ್ತೆ. ಸತ್ಯವಾಗಿ ಹೋಗೋಣ ಯಾವಾಗೂ ಅಂಜೋದಿಲ್ಲ. ಕರೆಕ್ಟ್. ಯಾಕಂದರೆ ನನ್ನ ಜೊತೆ ಶಿವಜಿ ಇದ್ದಾರೆ. ನಾನು ಹೇಳಿದ್ದೀನಲ್ಲ, ನಾನು ಕೆಟ್ಟ ಮಾಡಿದರೆ ಶಿವಜಿ ಇದ್ದಾರೆ ಅಂತೇಳಿ ಅವರೇ ನೋಡ್ಕೋತಾರೆ. ಹೀಗಾಗಿ ಧೈರ್ಯವಾಗಿ ಮುಂದೆ ನುಗ್ತಾ ಇದ್ದೀನಿ. ನಮ್ಮ ಹತ್ರ ಸುಮಾರು ಒಂದು 15,000 ಬಂದೂಕು ಕೂಡ ಇದ್ದಾವೆ, ಎಲ್ಲ ಆರ್ಮಿದವರು, ವಿತ್ ಪರ್ಮಿಷನ್. ನಾವು ಯಾರನ್ನೂ ಸಾಯಿಸ್ಲಿಕ್ಕೆ ಇಟ್ಕೊಂಡಿಲ್ಲ, ಅದನ್ನು ಎಲ್ಲರನ್ನೂ ಉಳಿಸ್ಬೇಕು ಅಂತೇಳಿ. ದೇಶದಲ್ಲಿ ಬರ್ತಕ್ಕಂಥ ದಿವಸದಲ್ಲಿ ತಾಂಡವಾಡುವುದಿದೆ. ಓಕೆ. ಭಾಳ ದೊಡ್ಡ ಪ್ರಯತ್ನ ನಡೆದಿದೆ ಒಳಗಡೆಯಿಂದ. ನಾವು ಹೊರಗಡೆ ಇನ್ನೂ ಕಳಿಸ್ಕೋತಾ ಇಲ್ಲ. ನನ್ನ ಹತ್ರ ತುಂಬ ಜನ ಬರ್ತಾ ಇದ್ದಾರೆ, ಸತ್ಯವಾದಿಗಳು. ಓಕೆ. ಅಂಥವರೆಲ್ಲ ತುಂಬ ಬಂದು ಇಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ. ಏನು ಬೇಕು ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ದುಡ್ಡು ಅಂದರೆ ದುಡ್ಡು, ಏನು ಬೇಕದು. 120 ಕಂಟ್ರಿಯಿಂದ ನಂಗೆ ಸಪೋರ್ಟ್ ಬರ್ತಾ ಇದೆ. ಓಕೆ. ಬೇರೆ ದೇಶದವರು ಕೂಡ. ಹೌದು. ನಾನು ಹೀಸ್ ಎಕ್ಸಲೆನ್ಸಿ ಅಂಬಾಸಿಡರ್, ನನಗೆ ಮೊನ್ನೆ ಒಂದು ಅವಾರ್ಡ್ ಸಿಕ್ಕಿದೆ, ಡಾಕ್ಟರೇಟ್ ಅವಾರ್ಡು. ಓಕೆ. ನಾನು 120 ಕಂಟ್ರಿ ಕೆಲಸ ಮಾಡ್ತೀನಿ, ಪೀಸ್ ಅಂಬಾಸಿಡರ್ ಅಂತೇಳಿ, ಶಾಂತಿ ದೂತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಅಂದರೆ ನಿಮ್ಮ ಉದ್ದೇಶ ಅದ್ಭುತವಾಗಿದೆ ಸರ್. ಹೌದು, ದೇಶ ಸುಳ್ಳಿನ ಸರಮಾಲೆಯಲ್ಲಿ ನಡೀತಾ ಇದೆ, ಸುಳ್ಳಿಂದಾನೇ ನಡೀತಾ ಇದೆ, ಮೋಸ, ದಗ, ವಂಚನೆ ಇದೆಲ್ಲವೂ ಕೂಡ ನಡೀತಾ ಇದೆ. ಬಟ್ ಅದನ್ನು ಸರಿ ದಾರಿಯಲ್ಲಿ ತೊಗೊಂಡು ಹೋಗ್ಬೇಕು ಅನ್ನೋದು ನಿಮ್ಮ ಉದ್ದೇಶ. ಹೌದು ಸರ್. ಉದ್ದೇಶ ಒಳ್ಳೇದಿದೆ, ಈಡೇರಿಸೋದು ಅಷ್ಟು ಸುಲಭನಾ? ಇದೆ, ಸುಲಭನೇ ಇದೆ. ಹೆಂಗೆ ಸರ್? ಅದಕ್ಕೆ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಎಲ್ಲ ಈಸಿ ಇದೆ. ಮನುಷ್ಯ ಮನಸ್ಸು ಮಾಡಿದರೆ ಎಲ್ಲ ಈಸಿ ಇದೆ. ಏನಿದೆ, ನಾವು ಯಾರಿಗೂ ಕೆಟ್ಟು ಬಯಸೋದಿಲ್ಲ, ಎಲ್ಲರಿಗೂ ಒಳ್ಳೇದು ಮಾಡೋದಿದೆ. ಸರ್, ಒಬ್ಬರಲ್ಲ ಇಬ್ಬರಲ್ಲ 100 ಕೋಟಿ ಜನ ಇದ್ದಾರೆ ಸರ್ ಭಾರತದಲ್ಲಿ. ಹೌದು, ಅವರೆಲ್ಲರನ್ನೂ ನಾನು ಭೇಟಿ ಆಗ್ತೀನಲ್ಲ. ನಾನೀಗ ಸುಮಾರು 10 ವರ್ಷದಲ್ಲಿ ಒಂದು 7 ಲಕ್ಷ ಕಿಲೋಮೀಟರ್ ಬೈ ರೋಡ್ ಜರ್ನಿ ಮಾಡಿದ್ದೀನಿ. ಈಗ 7 ಲಕ್ಷ ಕಿಲೋಮೀಟರ್. ಓಕೆ. ಈ 10 ವರ್ಷದಲ್ಲಿ ನಾನು ಜರ್ನಿ ಮಾಡಿ ಎಲ್ಲ ಕಡೆ, ಎಲ್ಲ ನಾನು ಆಲ್ ಓವರ್ ಇಂಡಿಯಾ ಎಲ್ಲ ಮನೆಗೆ ಹೋಗ್ತಾ ಇದ್ದೆ. ನಾನು ನನ್ನ ಹೆಸರು ಬೇರೆ ಲೆವೆಲಲ್ಲಿದೆ. ನನ್ನನ್ನು ದೇವರಂತ ನಂಬಿದ್ದಾರೆ ಜನ. ಓಕೆ. 1,20,000 ಜನ ಇದ್ದಾರೆ. ಎಷ್ಟೋ ಜನಗಳ ಮನೆಯಲ್ಲಿ ನನ್ನ ಫೋಟೋ ಇದೆ ದೇವ್ರ ರೂಮಲ್ಲಿ. ಸೋ ಗ್ರೇಟ್. ಸತ್ತರೆ ನಾವು ಎಲ್ಲರೂ ಕೂಡ ಸಾವರು, ಬದುಕಿದ್ರೆ ಎಲ್ಲರೂ ಕೂಡ ಬದುಕೋರು. ಈ ರೀತಿ ಬದುಕ್ತಾ ಇದ್ದೀವಿ. ಸತ್ಯದ ಕಡೆ ಎಲ್ಲ, ಯಾಕಂದರೆ ಸತ್ಯ ಯಾವಾಗ ಗೆಲ್ಲುತ್ತೆ. ಅದು ಭಾಳ ದೊಡ್ಡ ಪ್ರಯತ್ನ ನಡೆದಿದೆ. ಸೊ ಇದೆಲ್ಲದರ ನಡುವೆ ಸರ್, ಒಳ್ಳೆಯದನ್ನು ಮಾಡೋದಕ್ಕೂ ಹೊರಟವರಿಗೆ ಅಡ್ಡಗಾಲು ಸಿಕ್ಕಾಪಟ್ಟೆ ಅಂತೆ ಬರುತ್ತೆ. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಸಂಸ್ಥೆಗೆ ಇದುವರೆಗೆ ಆ ರೀತಿಯಾಗಿ ಅಡ್ಡಗಾಲು ಹಾಕಿದವರು, ಹಾಕ್ತಾ ಇರೋರು, ಅದೆಲ್ಲ ನಡೀತಾ ಇದೆಯಾ? ಇಲ್ಲ, ಯಾವಾಗೂ ನಡೆದಿಲ್ಲ. ನನಗೆ ಅನ್ಸುತ್ತೆ ನಡೆಯೋದು ಇಲ್ಲ. ಅಂದರೆ ನೀವು ಓಪನ್ ಆಗಿ ಕಾಣಿಸ್ಕೊಳ್ಳೋದಿಲ್ಲ ಅಂತನಾ? ನಾವು ಓಪನ್ ಆಗಿದ್ದೀನಲ್ಲ, ನಂದು ಯೂಟ್ಯೂಬ್ ಚಾನಲ್ ಇದೆ. ನಾನು ಈಗ ನಿಮಗೂ ಭೇಟಿ ಕೊಡ್ತಾ ಇದ್ದೀನಿ. ನಾನು ಯಾರೇ ಬಂದು ಕೇಳಿದ್ರು, ನಾನು ಯಾರು ಬಂದು ಕೇಳಿದ್ರು, ನಿಮ್ಮ ಸಂಘಟನೆ ಕಾಣಿಸಲ್ವಲ್ಲ ಅಂತ ಓಪನ್ ಆಗಿ? ಅದು ಕಾಣಲ್ಲ, ಸಂಘಟನೆ ಕಾಣಲ್ಲ. ಸಂಘಟನೆ ಕಾಣಿಸಿದ್ರೆ ಅದ್ರ ಮಜಾ ಹೋಗುತ್ತೆ. ಓಕೆ. ನೀವು ಒಳಗೊಳಗೆ ಕೆಲಸ ಮಾಡ್ತಾ ಇದ್ದೀರಿ. ಹೌದು. ಜಗತ್ತೇನಾಗ್ತಾ ಇದೆ, ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿ ರೀಲ್ಸ್ ಮಾಡುವಂಥ ಕಾಲ ಇದು. ಎಲ್ಲ ತೋರಿಸ್ಕೊಳುತ್ತೆ. ಏನೂ ಇಲ್ದವ್ರು ಎಲ್ಲ ಇದೆ ಅಂತ ತೋರಿಸ್ಕೊತಾ ಇದ್ದಾರೆ. ನಾವೆಲ್ಲ ಇದೆ, ಏನೂ ಇಲ್ಲ ಹಾಗೆ ಇರ್ತೀವಿ. ಯಾಕೆ ತೋರಿಸ್ಬೇಕು? ನಾವು ಜನಗಳಿಗೋಸ್ಕರನೇ ಬದುಕ್ತಾ ಇದ್ದೀವಿ, ಜನಗಳಿಗೆ ಒಳ್ಳೇದು ಮಾಡಲಿಕ್ಕೆ ಬದುಕ್ತಾ ಇದ್ದೀವಿ. ಅದನ್ನು ಜನ ಸ್ವೀಕರಿಸಬೇಕು. ಯಾರಾದರೂ ಒಬ್ಬರಾದ್ರೂ ಬಂದಿದ್ದಾರೆ ನಾವು ಒಳ್ಳೇದು ಮಾಡಲಿಕ್ಕೆ ಅಂತೇಳಿ ಅವ್ರು ಫೀಲ್ ಮಾಡಬೇಕು. ಅದನ್ನು ನಾನು ಮಾಡಿಸ್ತೇನೆ. ಅದನ್ನು ಅಲ್ಲ ಸರ್, ನನ್ನ ಪರ್ಸನಲ್ ಕ್ವಶನ್ ಇದು. ಒಬ್ಬ ಐಸ್ ಕ್ರೀಮ್ ತಿಂತಾ ಇರ್ತಾನೆ, ಬೇಡಪ್ಪ ಚೆನ್ನಾಗಿರಲ್ಲ ಐಸ್ ಕ್ರೀಮು, ಯಾಕೆ ತಿಂತೀಯ ಅಂದರೆ ಆತ ಮಾತು ಕೇಳ್ತಾನೆ ಸರ್? ಸಾಧ್ಯನೇ ಇಲ್ಲ. ಆತನಿಗೆ ಅದು ಐಸ್ ಕ್ರೀಮ್ ರುಚಿ ಹತ್ತಿರುತ್ತೆ. ಹಾಗೆ ಭ್ರಷ್ಟಾಚಾರ ಮಾಡ್ತಾ ಇರ್ತಾನೆ, ಆತನಿಗೆ ಭ್ರಷ್ಟಾಚಾರ ಬಿಟ್ಟುಬಿಡು ಅಂತ ಅಂದರೆ ಆತ ಬಿಟ್ಬಿಡ್ತಾನೆ. ಆತನಿಗೆ ಹಣದ ರುಚಿ ತೊಗೊಂಡಿರುತ್ತೆ ಆಲ್ರೆಡಿ. ಆತ ನಿಮ್ಮ ಮಾತು ಕೇಳಿಬಿಡ್ತಾನೆ ಸರ್? 100% ಕೇಳ್ತಾರೆ. ಹೌ ನನ್ನ ಮಾತು ಕೇಳಿದರೆ ಅವ್ರಿಗೆ ಸುಖ ಸಿಗುತ್ತೆ, ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಅವರು ಆರಾಮಾಗಿ ಬದುಕ್ಬೋದು. ಅವರಿಗೆ ಗೊತ್ತಿಲ್ಲ ಎಂಥ ಸುಖವಾದ ಜೀವನ ಲೀಡ್ ಮಾಡ್ಬೋದು ಅಂತೇಳಿ. ಸುಮ್ಮನೆ ಕಷ್ಟದಲ್ಲಿದ್ದಾರೆ, ಅಂಜುತ್ತಾ ಬದುಕ್ತಾ ಇದ್ದಾರೆ. ಎಷ್ಟೇ ದೊಡ್ಡ ವ್ಯಕ್ತಿ ಇದ್ದರೂ ಹೆದರಿಕೆಯಿಂದ ಬದುಕ್ತಾ ಇದ್ದಾರೆ. ನಂತರ ಧೈರ್ಯದಿಂದ ಯಾರು ಓಡಾಡೋದಿಲ್ಲ, ಗೊತ್ತಾ ನಿಮಗೆ? ನಾನು ಒಬ್ಬನೇ ಹೇಳ್ಬೇಕಲ್ಲ ಓಡಾಡ್ತೇನೆ. ಕರೆಕ್ಟ್. ನೋಬಡಿ ಕ್ಯಾನ್ ಸ್ಟಾಪ್, ನೋಬಡಿ ಕ್ಯಾನ್ ಟಚ್. ನಾನು ಯಾರು ಟಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕಾಲದಲ್ಲಿ ಸತ್ಯವಂತರಿಗೂ ಕೂಡ ಭಯ ಇದೆ, ಅಥವಾ ಸತ್ಯವಂತರಿಗೆ ಇದು ಕಾಲ ಅಲ್ಲ ಅಂತ ಹೇಳ್ತಾರೆ. ಸತ್ಯವಂತರಿಗೆ ಕಾಲ ಇದೆ ಇದು. ಹೌದಾ? ಹೌದು. ನಾನು ಭಾಳ ಸುಖವಾಗಿ, ಶಾಂತಿಯಿಂದ, ನೆಮ್ಮದಿಯಿಂದ ಬದುಕ್ತಾ ಇದ್ದೀನಿ. ಆಲ್ ಓವರ್ ಇಂಡಿಯಾ ಎಲ್ಲೇ ಹೋದರೂ ನನ್ನ ಜನ ಕರೀಲಿಕ್ಕೆ ಬರ್ತಾರೆ, ನನ್ನನ್ನು ನೋಡ್ಲಿಕ್ಕೆ ಬರ್ತಾರೆ, ನನಗೆ ಹಗ್ ಮಾಡಲಿಕ್ಕೆ ಇಷ್ಟಪಡ್ತಾರೆ, ನನಗೆ ಶೇಕ್ ಹ್ಯಾಂಡ್ ಮಾಡಲಿಕ್ಕೆ ಇಷ್ಟಪಡ್ತಾರೆ. ಸಾಕಷ್ಟು ಜನ ನನ್ನ ಅಕ್ಕ ತಂಗಿಯರಿದ್ದಾರೆ ನನಗೆ ಆಲ್ ಓವರ್ ಇಂಡಿಯಾದಿಂದ. ನಾನು ಬಂದರೆ ಅವ್ರಿಗೆ ಒಂಥರ
ಒಂದು ಒಳ್ಳೆ ಪ್ರೌಡ್ ಫೀಲ್ ಆಗುತ್ತೆ. ಎಂತಪ್ಪ ಅಣ್ಣ ನಮ್ಮ ತಮ್ಮ ಅಂತೇಳಿ ಅವ್ರಿಗೆಲ್ಲರಿಗೂ ನಾನು ಭಾಳ ಸುಖ ಕೊಟ್ಟಿದ್ದೀನಿ. ಕರೆಕ್ಟ್ ಸರ್, ನೀವು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಈ ಸುಳ್ಳು ಹೇಳ್ತಾರೆ, ಈ ಭ್ರಷ್ಟ ರಾಜಕಾರಣಿಗಳಿದ್ದಾರೆ, ಭ್ರಷ್ಟ ಅಧಿಕಾರಿಗಳಿದ್ದಾರೆ, ಅವರು ಹೋಗಿ ಅವರ ಕಾಲನ್ನು ಮುಟ್ತಾರೆ, ಅವರನ್ನೂ ಹಗ್ ಮಾಡ್ತಾರೆ. ಸೊ ಏನು ಡಿಫ್ರೆನ್ಸ್ ಆಯಿತು? ನಮ್ಮದಲ್ಲಿ ಹೇಗಿದೆ ಅಂತಂದರೆ, ನನಗೆ ಭೇಟಿಯಾಗೋರು ಯಾರು ಅಂಜಿಕೆಯಿಂದ ಭೇಟಿಯಾಗಲ್ಲ, ಪ್ರೀತಿಯಿಂದ ಭೇಟಿ ಆಗ್ತಾರೆ. ಓಕೆ. ನನಗೆ ನಮಸ್ಕಾರ ಮಾಡೋರು ಕೈಲಿಂದ ನಮಸ್ಕಾರ ಮಾಡ್ತಾರೆ. ನನ್ನ ಕಾಲ ಯಾರೂ ಮುಟ್ಟಲ್ಲ, ನಾನು ಯಾರ ಕಡೆ ಮುಡಿಸ್ಕೋಲ್ಲ. ನಾನು ಅಷ್ಟು ದೊಡ್ಡ ವ್ಯಕ್ತಿ ಆಗಲಿಕ್ಕೆ ಯಾವಾಗೂ ಸಾಧ್ಯನೂ ಇಲ್ಲ. ನಾನು ಈ ಜಗತ್ತಿನ ಅತಿ ಚಿಕ್ಕ ವ್ಯಕ್ತಿ ಅಂತೇಳಿ ಬದುಕ್ತಾ ಇದ್ದೀನಿ. ಶಿವಾನಂದ್ ಸರ್ ನಾವು ನೋಡಿದಾಗೆ ವ್ಯಕ್ತಿತ್ವ ಅವ್ರದ್ದಂದರೆ ಅವ್ರ ವ್ಯಕ್ತಿ ಅನ್ನೋಕ್ಕಿಂತನೂ ಜಾಸ್ತಿ ದೇವ್ರು ಅನ್ನೋದನ್ನೇ ಒಳ್ಳೆಯದು. ಯಾಕೆಂದರೆ ತಮ್ಮ ನಿಸ್ವಾರ್ಥ ಭಾವನೆಯಿಂದ ತುಂಬ ಜನರಿಗೆ ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಅವರು ನಮಗೂ ಸಂದೇಶ ಇದನ್ನೇ ಕೊಡ್ತಾರೆ, ನಿಸರ್ಗನೇ ದೇವರು, ನಿಸರ್ಗವನ್ನು ನಾವು ಪೂಜಿಸಬೇಕು, ನಿಸರ್ಗದಿಂದನೇ ಜೀವನ, ಮತ್ತು ಎಲ್ಲರೂ ಜನರು ಒಬ್ಬರಿಗೊಬ್ಬರು ಪ್ರೀತಿಯಿಂದ ಇರಬೇಕು, ಒಬ್ಬರು ಯಾರೂ ಜಗಳಬಾರ್ದು, ಎಲ್ಲರೂ ನಮ್ಮ ನಿಸರ್ಗ ಹೇಗೆ ಶಾಂತ ರೀತಿಯಿಂದ ವರ್ತನೆ ಮಾಡ್ತಾನೋ ನಮ್ಮ ಜೀವನದಲ್ಲಿಯೂ ಕೂಡ ನಾವು ಅಣ್ಣ ತಮ್ಮರಾಗಲಿ, ಅಕ್ಕ ತಂಗಿಯರಾಗಲಿ, ತಂದೆ ತಾಯಿಯವ್ರ ಜೊತೆಗಾಗಲಿ, ಒಂದು ಫ್ಯಾಮ್ಲಿ ಜೊತೆಗಾಗಲಿ ನಾವೆಲ್ಲರೂ ಅದೇ ರೀತಿಯಿಂದ ಶಾಂತ ರೀತಿಯಿಂದನೇ ಇರಬೇಕು. ಶಾಂತಿ ನಾವು ಇರ್ತೇವಪ್ಪ ಅಂದ್ರೆ ನಮ್ಮ ಸಮಸ್ಯೆಗಳೆಲ್ಲ ದೂರ ಆದಾಗ ನಾವು ಇರ್ತೇವೆ. ಒಬ್ರಿಗೊಬ್ರು ಸಮಸ್ಯೆಗಳು ಬಂದರೆ ಒಬ್ಬರೊಬ್ಬರು ನಿಂತು ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅನ್ನೋದೊಂದು ಸಂದೇಶನ ಯಾವಾಗಲೂ ಕೊಡ್ತಾ ಇದ್ದಾರೆ ಅವರು. ಮುಂದೆ ಅವ್ರ ಭಾವನೆ ದಯವೇ ಧರ್ಮದ ಮೂಲವಯ್ಯ, ನಮ್ಮ ಬಸವಣ್ಣವ್ರು ಹೇಳಿದ ಹಾಗೆ ಎಲ್ಲರ ಮನಸ್ಸಿನಲ್ಲಿ ದಯ ಇರಬೇಕು ಅನ್ನೋದನ್ನು ಹೇಳ್ತಾರೆ. ಅವ್ರನ್ನ ಮೀಟ್ ಆದಾಗ, ಅವ್ರನ್ನ ಕಂಡಾಗ, ನೋಡಿದರೆ ಒಂದು ನಮ್ಮ ಶರೀರದಲ್ಲಿ ಅವ್ರ ಕೈ ಕೊಟ್ಟಾಗ ಒಂದು ಪಾಸಿಟಿವ್ ಎನರ್ಜಿ ನಮ್ಮಲ್ಲಿ ತುಂಬುತ್ತೆ. ಅದರಿಂದ ಅದೇ ಅವರ ಅಧ್ಯಾತ್ಮವನ್ನು ಪ್ರೀತಿ ಮಾಡ್ತಾರೋ, ನಿಸರ್ಗವನ್ನು ಪ್ರೀತಿ ಮಾಡ್ತಾರೋ ಅದರಿಂದ ಗೊತ್ತಿಲ್ಲ, ಅವ್ರ ಕೈ ಕೊಟ್ಟಾಗ ಮಾತ್ರ ಪಾಸಿಟಿವ್ ಎನರ್ಜಿ ನಮ್ಮ ಶರೀರದಲ್ಲಿ ತುಂಬಿದಂತೆ ಆಗುತ್ತೆ, ಭಾವನೆ ಆಗುತ್ತೆ. ಶಿವಂ ಅಸೋಸಿಯೇಟ್ಸ್, ಸೊ ನಿಮ್ಮ ಒಂದು ಗುರಿ ದೊಡ್ಡ ಮಟ್ಟದಲ್ಲಿದೆ. ಹೌದು. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಕಾರ್ಯ ಪ್ರವೃತ್ತಿ ಹೇಗೆ ನಡೀತಾ ಇದೆ ಈಗ? ತುಂಬ ಚೆನ್ನಾಗಿ ನಡೀತಾ ಇದೆ. ಒಬ್ಬನೇ ಅಲ್ಲ, ಲಕ್ಷಾಂತರ ಜನ ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ. ಎಲ್ಲರೂ ಕೆಲಸ ಮಾಡ್ತಿದ್ದಾರೆ, ಓಕೆ. ಯಾರೂ ದುಡ್ಡಿ ಕೆಲಸ ಮಾಡ್ತಾ ಇಲ್ಲ. ಪ್ರತಿ ಹೆಜ್ಜೆಗೂ ಈಗ ಹುಟ್ಟಿದ್ದಕ್ಕೆ ನಾಳೆ ಇನ್ನು 2 ದಿವಸ ಬಿಟ್ಟು ಚಿಲ್ಡ್ರನ್ಸ್ ಡೇ ಇದೆ. ಚಿಲ್ಡ್ರನ್ಸ್ ಡೇಗೆ ನಮ್ಮ ಅಸೋಸಿಯೇಟ್ಸ್ ಪರವಾಗಿ ಆಲ್ ಓವರ್ ಇಂಡಿಯಾ ಗೌರ್ಮೆಂಟ್ ಸ್ಕೂಲಲ್ಲಿ ಎಲ್ಲ ಮಕ್ಕಳಿಗೆ ನಾವು ರೋಸ್ ಕೊಡ್ತಾ ಇದ್ದೀವಿ. ಆಮೇಲೆ ಅವ್ರಿಗೆ ಗಿಫ್ಟ್ ಕೊಡ್ತಾ ಇದ್ದೀವಿ. ಅವ್ರಿಗೆ ಸ್ಕೂಲಿಗೆ ಏನು ಬೇಕಾಗಿದೆ ಆ ಫೆಸಿಲಿಟೀಸು ಅದನ್ನು ಕೇಳಲಿಕ್ಕೆ ನಾವು ಮುಂದಾಗಿದ್ದೀವಿ. ಗೌರ್ಮೆಂಟ್ ಸ್ಕೂಲಿಗೆ ಏನಾದರೂ ಮಾಡ್ಬೇಕಂತೇಳಿ ನಾವು ಮುಂದಾಗಿದ್ದೀವಿ. ಓಕೆ. ನೀವು ಶಿವಂ ಅಸೋಸಿಯೇಟ್ಸಿಂದ ಸಮಾಜ ಸೇವೆ ಕೂಡ ಮಾಡ್ತೀರಾ? ಹೌದು. ಏನೆಲ್ಲ ಮಾಡಿದ್ದೀರಾ ಇದುವರೆಗೂ? ಲಕ್ಷಾಂತರ ಗಿಡಗಳನ್ನ ಹಚ್ಚಿದ್ದೀವಿ. ಓಕೆ. ಎಲ್ಲಿ? ಆಲ್ ಓವರ್ ಇಂಡಿಯಾ. ಓಕೆ. ಹಾಂ. ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ. ದಾಂಡೇಲಿಯಲ್ಲಿ ಹಚ್ಚಿದ್ದೀವಿ, ಛತ್ತೀಸ್ಗಢಲ್ಲಿ ಹಚ್ಚಿದ್ದೀವಿ, ಔರಂಗಾಬಾದಲ್ಲಿ ಹಚ್ಚಿದ್ದೀವಿ, ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ನಾವು ಗಿಡಗಳನ್ನ ಹಚ್ತಾ ಇದ್ದೀವಿ. ಪ್ರತಿ ವರ್ಷ ಹಚ್ತೀವಿ. ಎಲ್ಲ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ನಾವು, ತುಂಬ ಒಳ್ಳೆ ಕೆಲಸ ಮಾಡ್ತೀವಿ. ಎಲ್ಲರೂ ಒಳ್ಳೆ ಕೆಲಸ ಮಾಡ್ತಾರೆ. ಈಗ ಒಂದು ಕಡೆ ಗಿಡಗಳನ್ನ ಹಚ್ಚಿದ್ದೀರಿ, ವಿದ್ಯಾರ್ಥಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ನಾನು ಸ್ಕೂಲಲ್ಲಿ ಕಾಲೇಜಲ್ಲಿ ಹೋಗಿ ಅವರಿಗೆ ಒಂದು ಒಳ್ಳೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ. ಈಗ ಯೂತ್ಸಿಗೆ ಎಜುಕೇಷನ್ ಜೊತೆಗೆ ಜೀವನವನ್ನು ಕಲಿಸ್ಬೇಕಾಗಿದೆ. ನಾನು ಕಲಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಅವರಲ್ಲಿ ಇರ್ತಕ್ಕಂಥ ಅಂಜಿಕೆಯನ್ನು ತೆಗೆದು ಹೋಗಿತಾ ಇದ್ದೀನಿ. ಭಾಳಷ್ಟು ನಾನು ಈಗ ಸ್ಟೂಡೆಂಟ್ಸನ್ನು ನೋಡ್ತೀನಿ, ನಿನ್ನ ಜೀವನದ ಗುರಿ ಏನಪ್ಪ ಅಂತ ಕೇಳಿದರೆ ಅವ್ನು ಜಾಬ್ ಮಾಡಬೇಕಂತ ಇದ್ದಾನೆ. ನನ್ನ ದೇಶದ ಕರ್ಮ ಹೆಂಗಿದೆ ಅಂತಂದರೆ ನನ್ನ ಯೂತ್ ಜಾಬ್ ಮಾಡ್ಬೇಕಂತಿದ್ದಾರೆ. ಜಾಬ್ ಮಾಡಲಿಕ್ಕೆ ಹುಟ್ಟಿದ್ದೇವೆ ನಾವಿಲ್ಲಿ ಜಾಬ್ ಮಾಡಲಿಕ್ಕೆ ನಮ್ಮ ಮಕ್ಕಳು ಜಾಬ್ ಮಾಡಬೇಕಾ? ಜಾಬ್ ಮಾಡಿಬಿಡೋದು, ಪಾಲಿಟಿಷಿಯನ್ ಆಗಬೇಕು, ಜನಗಳ ಸೇವೆ ಮಾಡಬೇಕು, ಸಾಕಷ್ಟು ಇದೆ. ಏನು ಬೇಕಾದ ಮನುಷ್ಯ ಮಾಡಿದರೆ ಏನು ಬೇಕಾದ ಸಾಧ್ಯ ಇದೆ. ಅದನ್ನು ಕಲಿಸ್ತಾ ಇಲ್ಲ ಎಲ್ಲಿಯೂ ಕೂಡ. ಏನು ಮಾಡ್ತಾಯಿದ್ದಾರೆ ಎಲ್ಲ ಪ್ರತಿಯೊಬ್ಬರು ನೋಡಿ, ಡಾಕ್ಟರ್ ಕಲಿತಾ ಇದ್ದಾರೆ ಎಷ್ಟೋ ಜನ. ನಾನು ಯಾರಿಗೂ ಭಯಲ್ಲ, ಯಾರಿಗೂ ಹೆಲ್ಪ್ ಮಾಡಲ್ಲ. ಬಟ್ ಪ್ರಾಮಾಣಿಕವಾದಂಥ ಪ್ರಯತ್ನ ಎಲ್ಲಿಯೂ ನಡೆದಿಲ್ಲ. ಪ್ರತಿಯೊಂದು ವಿಷಯದಲ್ಲೂ ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ವಕೀಲ ಆಗಿರ್ಬೋದು, ಜಡ್ಜ್ ಆಗಿರ್ಬೋದು, ಪ್ರತಿಯೊಂದು ಸೆಕ್ಟರಲ್ಲೂ ಎಲ್ಲರೂ ಕೂಡ ಅವರು ಕನ್ನಡಿ ಮುಂದೆ ಅವ್ರ ಮುಖ ನೋಡ್ಕೋಬೇಕು. ಅವರು ಒಳ್ಳೆಯವರಿದಾರ ಕೆಟ್ಟವರಿದಂತ ಅವ್ರಿಗೆ ಅವ್ರ ಪರಿಚಯ ಆಗುತ್ತೆ. ಇದನ್ನು ನಾನು ಪರಿಚಯ ಮಾಡಿಸ್ತೇನೆ ಒಂದು ದಿವಸ. ಓಕೆ ಸರ್, ಒಂದು ದೇಶ ಬೆಳಿಬೇಕು ಅಂತ ಬಂದರೆ ಅದು ಯೂತ್ಸ್ ಕಡೆಯಿಂದ ಸಾಧ್ಯ ಆಗುತ್ತೆ. ಹೌದು. ಬಟ್ ನಿಮ್ಗೆ ಏನು ಅನಿಸುತ್ತೆ ಸರ್, ಈಗಿನ ಕಾಲಘಟ್ಟದಲ್ಲಿ ಯೂತ್ಸ್ ಒಳ್ಳೆ ದಾರಿಯಲ್ಲಿ ನಡೀತಾ ಇದ್ದಾರಾ? ಇಲ್ಲ, ತಪ್ಪು ದಾರಿಯಲ್ಲಿ ಅವ್ರನ್ನ ತಪ್ಪು ದಾರಿ ಹಿಡಿಸಿದ್ದಾರೆ ಆಲ್ರೆಡಿ. ಯೂತ್ಸು ಈಗ ಎಲ್ಲಿದೆ ಎಂಪ್ಲಾಯ್ಮೆಂಟ್ ಇಲ್ಲ, ಯೂತ್ಸಿಗೆ ಸರಿಯಾದ ಎಜುಕೇಷನ್ ಇಲ್ಲ, ಯೂತ್ಸ್ ಮೊಬೈಲಲ್ಲಿ ಬ್ಯುಸಿ ಆಗಿದ್ದಾರೆ, ರೀಲ್ಸ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಹೆಣ್ಮಕ್ಳು ನೋಡಲಿಕ್ಕೆ ಹೆಂಗೆ ಕಣ್ಣು ಸರಿ ಇಲ್ಲ, ಎಲ್ಲರೂ ಕೆಟ್ಟ ದೃಷ್ಟಿಯಿಂದ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ತುಂಬ ಎಲ್ಲ ಕೆಟ್ಟು ಹೋಗಿದೆ. ದೇಶದಲ್ಲಿ ಏನಾಗಿದೆ ಅಂತಂದರೆ ಯಾರು ಪ್ರಶ್ನೆ ಮಾಡೋರೇ ಇಲ್ಲ. ನಾನು ದೇಶದ ಅತ್ಯುತ್ತಮ ಪ್ರಜೆ ಇದ್ದೀನಿ, ವರ್ಲ್ಡ್ ಬೆಸ್ಟ್ ಪರ್ಸನ್ ಅಂತೇಳಿ ನಾನು ಕರ್ಕೋತಾ ಇದ್ದೀನಿ. ಕರೆಕ್ಟ್. ನಾನು ಯಾರನ್ನೂ ಪ್ರಶ್ನೆ ಮಾಡ್ಬೋದು, ನಾನು ಯಾರನ್ನೂ ಪ್ರಶ್ನೆ ಮಾಡೋಕ್ಕೆ ನಂಗೆ ಅಧಿಕಾರ ಇದೆ. ಸೊ ನನಗೆ ಶಾಕ್ ಆಯಿತು ನಿಮ್ಮ ಫೋಟೋದಲ್ಲಿ ನಾನು ನೋಡಿದೆ, ಈಗ ವರ್ಲ್ಡ್ಸ್ ಬೆಸ್ಟ್ ಪರ್ಸನ್ ಅಂತ ಹೇಳಿ ಅಲ್ಲಿ ಬರೆದಿದ್ದು ನೋಡಿದೆ. ಸೊ ನಾನು ಏನಾದರೂ ಅವಾರ್ಡ್ ಏನಾದರೂ ಕೊಟ್ಟಿದ್ದಾರೇನೋ ನಿಮಗೆ ಅಂತ. ಬಟ್ ನಿಮ್ಮನ್ನು ನೀವೇ ಕರ್ಕೋತಾ ಇದ್ದೀರಾ? ಹೌದು.
ನಿಮ್ಮ ಬಗ್ಗೆ ನಿಮ್ಗೆ ಅಷ್ಟು ಪ್ರೌಡ್ ಫೀಲ್ ಇದೆ. ಹೌದು, ನನ್ನ ಬಗ್ಗೆ ನಂಗೆ ಅಷ್ಟು ಪ್ರೌಡ್ ಫೀಲ್ ಇದೆ. ಹಾ. ಬೇರೆ ಯಾರೋ ಕೊಟ್ಟಿದ್ದು ವೇಸ್ಟು. ಹಾ. ನಮಗೆ ನಾವು ಕೊಟ್ಕೋಬೇಕು. ನಮ್ಮನ್ನ ನಾವು ಪ್ರೀತಿಸ. ಹೌದು, ನಮ್ಮನ್ನು ನಾವು ಪ್ರೀತಿಸ್ಬೇಕು. ನಾನು ಯಾರು, ಹೂ ಎಮ್ ಐ, ನಾ ಯಾಕೆ ಬಂದಿದ್ದೀನಿ ಈ ಭೂಮಿ ಮೇಲೆ, ನಾನು ಎದಕ್ಕೆ ಬಂದಿದ್ದೀನಿ ಅಂತೇಳಿ ನಮಗೆ ಗೊತ್ತಾಗಬೇಕಲ್ಲ. ನನಗೆ ಗೊತ್ತಾಗಿದೆ, ಅದಕ್ಕೆ ನಾನು ವರ್ಲ್ಡ್ ಬೆಸ್ಟ್ ಪರ್ಸನ್ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಅದೇ ರೀತಿ ಕೆಲಸಗಳನ್ನ ಮಾಡ್ತೀನಿ ನಾನು. ಸರ್, ಶಿವಾನಂದ್ ಸರು ಒಂಥರ ನೀವು ಹೇಳಿದಂಗೆ ಎಲ್ಲರೂ ಈಗಿನ ಕಾಲದಲ್ಲಿ ಒಂದು ನಡೆದಾಡೋ ದೇವ್ರ ಥರ ಅವರು. ಯಾಕಂದರೆ ಈಗಿನ ಕಾಲದಲ್ಲಿ ಯಾರು ಯಾರಿಗೂ ಆಗಲ್ಲ. ಬಟ್ ಅವರು ಏನಂದರೆ ಎಲ್ಲರೂ ನಮ್ಮಂತೆ ಒಗ್ಗಟ್ಟಾಗಿರಬೇಕು. ಈಗ ನೋಡಿ, ಈಗ 30,000 ಪ್ಲಸ್ ಜನ ಇದ್ದಾರೆ ನಮ್ಮ ಅಸೋಸಿಯೇಟಲ್ಲಿ. ಎಲ್ಲರೂ ಆರ್ಮಿಯಲ್ಲಿದ್ದಾರೆ. ಆರ್ಮಿಯಲ್ಲಿ ಎಲ್ಲರೂ ಒಕ್ಕಟ್ಟಾಗಿ ಬಾರ್ಡ್ರಲ್ಲಿ ಸೇವೆ ಮಾಡ್ತಾರೆ. ಅದೇ ರೀತಿ ಇವರು ಕೂಡ ಮತ್ತೆ ನಾವು ಆಫ್ಟರ್ ರಿಟೈರ್ಮೆಂಟು ನಾವು ಹೇಗಿರಬೇಕು, ಅದೇ ರೀತಿ ನಾವು ಒಕ್ಕಟ್ಟಾಗಿರಬೇಕು, ಒಳ್ಳೆ ಥರ ಭಾವನೆಯಿಂದ ಇರಬೇಕು ಅಂತೇಳಿ ನಮಗೆ ಎಲ್ಲರಿಗೂ ಒಂಥರ ಮೋಟಿವೇಟ್ ಮಾಡ್ತಾಯಿರ್ತಾರೆ. ಮತ್ತು ನಮಗೆಲ್ಲ ಒಳ್ಳೆಯದ ಥರಾಗಿ ಕರ್ಕೊಂಡು ಹೋಗ್ತಾಯಿದ್ದಾರೆ. ಒಂಥರ ನಮಗೆ ಈಗ ನಡೆದಾಡೋ ದೇವರಂದರೆ ಎಲ್ಲರೂ ಸಿದ್ದೇಶ್ವರ ಸ್ವಾಮಿಗಳಿಗೆ ಹೇಳ್ತಾರೆ. ಬಟ್ ನಾವು ಅವ್ರನ್ನ ಸುಮಾರು ಸತಿ ನೋಡಿಲ್ಲ, ಹೋಗಿದ್ವಿ ಬಟ್ ಸಿಕ್ಕಿರಲಿಲ್ಲ. ಬಟ್ ಈಗ ನಾವು ಶಿವಾನಂದ ಸರ್ ಜೊತೆ ಯಾವಾಗ ಸೇರ್ತೀವಿ, ಒಂಥರ ನಮಗೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗ್ತದೆ. ಆಮೇಲೆ ಅವರಲ್ಲಿ ಅವ್ರು ನೋಡಿದಾಗ ನಾವು ಏನೋ ಒಂದು ಮಾಡ್ಬೋದು, ಇನ್ನು ಮುಂದೆ ನಾವು ಫ್ಯೂಚರ್ ಒಂದು ದೊಡ್ಡದಾಗಿದೆ. ಬಟ್ ನಾವು ಇನ್ನೂ ಎಲ್ಲೆಲ್ಲೋ ಅಡ್ಡಾಡ್ತಾಯಿದ್ವಿ. ಬಟ್ ಇನ್ನು ಫ್ಯೂಚರಲ್ಲಿ ಅವ್ರ ಜೊತೆ ಇದ್ದರೆ ನಾವು ಏನಾದರೂ ಒಂದು ದೇಶದಲ್ಲಿ ಮಾಡ್ಬೋದು, ಇನ್ನೂ ಮಾಡ್ಬೋದು. ಯಾಕಂದರೆ ಸೈನ್ಯದಲ್ಲಿ ನಾವು ಆಲ್ರೆಡಿ ಮಾಡಿ ಬಂದಿದ್ದೀವಿ ಸೈನ್ಯದಲ್ಲಿ. ಬಟ್ ಇನ್ನು ಮುಂದೆ ನಾವು ಇಲ್ಲಿ ಹೊರಗಡೆ ಬಂದು ಇನ್ನೂ ಮಾಡ್ಬೋದು ಅಂತೇಳಿ. ದೇಶದ ರಾಜಕಾರಣದ ಬಗ್ಗೆ ನಿಮ್ಮ ಅಭಿಪ್ರಾಯ? ಎಲ್ಲ ಬಂಡಲ್ ನಡೆದಿದೆ, ಯಾವುದೂ ಸತ್ಯ ಇಲ್ಲ. ನನ್ನನ್ನು ಯಾರೇ ಬಂದು ಕೇಳಿದ್ರು ನಾನು ಪ್ರೂವ್ ಮಾಡ್ತೀನಿ. ಎಲ್ಲ ರಾಂಗ್ ನಡೀತಾ ಇದೆ. ದೇಶದ ಭವಿಷ್ಯ ಏನೂ ಇಲ್ಲ, ಎಲ್ಲ ಸರ್ವನಾಶ ಆಗೋಗುತ್ತೆ. ಇದನ್ನು ನಿಲ್ಲಿಸಬೇಕು, ಅದನ್ನು ನಾನೇ ನಿಲ್ಲಿಸ್ತೇನೆ. ದೇಶದ ಭವಿಷ್ಯ ಆಗಿರುವಂಥ ಯುವ ಜನರಿಗೆ ಏನು ಹೇಳಕ್ಕೆ ಬಯಸ್ತೀರಾ? ಎಲ್ಲರೂ ಒಳ್ಳೆಯವರಾಗ್ರಿ, ಪ್ರೀತಿಯನ್ನು ಹಂಚಿಕೊಳ್ಳ್ರಿ. ತಂದೆ ತಾಯಿಯನ್ನು ಪ್ರೀತಿ ಮಾಡ್ಕೋಬೇಕು. ತಂದೆ ತಾಯಿಯನ್ನು ಪ್ರೀತಿಸಿ ಒಳ್ಳೆಯವರಾಗಿ ಜೀವನ ಕಲಿಯಿರಿ. ಬುಕ್ಕಲ್ಲಿ ಕಲಿತು ಜೀವನ ಮಾಡೋದಿರಲ್ಲ. ಪ್ರಾಮಾಣಿಕವಾಗಿ ಎವ್ರಿಡೇ ಬೆಳಗ್ಗೆ ಧ್ಯಾನ ಮಾಡಬೇಕು. ನಮ್ಮನ್ನು ನಾವು ಯಾರು ಅಂತ ಪರಿಚಯ ಮಾಡ್ಕೋಬೇಕು. ಒಳ್ಳೆ ಕೆಲಸಗಳನ್ನ ಮಾಡಬೇಕು. ಹೆಣ್ಣು ಮಕ್ಕಳನ್ನ ತುಂಬ ಪ್ರೀತಿಸಬೇಕು. ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರ್ದು. ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು. ಒಬ್ಬರ ಕಾಲು ಜಗ್ಗುವಂಥ ಪ್ರಯತ್ನ ಮಾಡಬಾರ್ದು. ಯಾರಾದರೂ ದೊಡ್ಡವರಾಗ್ತಾರೆ, ಬೆಳೀತಾರೆ ಅಂದರೆ ಅವ್ರನ್ನ ಬೆಳೆಸಬೇಕು, ಅವರಿಗೆ ಸಹಾಯ ಮಾಡಬೇಕು, ಸಪೋರ್ಟ್ ಮಾಡಬೇಕು. ದೇಶಭಕ್ತಿ ಪ್ರತಿಯೊಬ್ಬನ ಒಳಗಡೆ ಹೋಗ್ಬೇಕು, ಯೂತ್ಸಿಗೆ. ಅದರ ಜೊತೆ ಇರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೆ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ದೇಶಭಕ್ತಿ ಒಳಗಡೆ ಹೋದರೆ ಮಾತ್ರ ದೇಶ ಸುಧಾರಿಸ್ಲಿಕ್ಕೆ ಸಾಧ್ಯ ಇದೆ. ಇಲ್ಲಾಂದರೆ ನಾವು ನಾವು ಅಷ್ಟೇ ಚೆನ್ನಾಗಿದ್ದರೆ ಸಾಕು ಅಂತಂದರೆ ದೇಶ ಕೆಟ್ಟು ಹೋಗ್ತಾ ಇದೆ, ಆಲ್ರೆಡಿ ಕೆಟ್ಟಿದೆ. ಸ್ವಲ್ಪ ಲಕ್ಷ್ಯ ಕೊಡಬೇಕು ಎಲ್ಲರೂ. ಶಿವಾನಂದ್ ಸರು, ನಾನು 2018ದಿಂದ ಅವ್ರಿಗೆ ನೋಡ್ತಾ ಇದ್ದೀನಿ, ಅವ್ರ ಜೋಡಿ ಜಾಯ್ನ್ ಆಗಿದ್ದೀನಿ. ಓಕೆ, ನಾನು 30 ವರ್ಷ ಸರ್ವಿಸ್ ಮಾಡಿ ಬಂದಿದ್ದೀನಿ. ಆದ್ರೂ ಇಷ್ಟು ನನಗೆ ಸರ್ವಿಸ್ ಮಾಡು ಇಷ್ಟು ಇದು ಸುಖ ತಿಂದಿಲ್ಲ. ಈಗ ನಾನು ಬಂದ 4 ವರ್ಷ ಆಯಿತು, ಇಷ್ಟು ಸುಖವಾಗಿದ್ದೀನಿ ನಾನು. ಶಿವಾನಂದ್ ಸರ್ನ ನೆನೆಸ್ಕೊಂಡು ಇದುವರೆಗೆ 4 ಮಂದಿಗೆ ಅನ್ನ ಕೊಡ್ತಾನೆ. ಒಂದು ರೊಟ್ಟಿ ಒಳಗೆ ಒಂದು ತುತ್ತು ಅನ್ನ ಕೊಟ್ಟರೆ ಎಷ್ಟಾಗತ್ತಲ್ಲ, ಅನ್ನದಾನ ಅಂತ. ಈ ಥರ ನಮ್ಮ ಶಿವಾನಂದ್ ಸರ್ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಮೊನ್ನೆ ಇಲ್ಲಿ ರೈತ ಸಂಘದ ಹೋರಾಟ ಚಳವಳಿ ಇತ್ತು, ಅಲ್ಲಿ ಹೋದ್ವು. ಅಲ್ಲಿ ಹೋಗಿಸಿಂದ ಸರ್ ಎಷ್ಟೋ ಇದು ಭಾಷಣ ಮಾಡಿದರು, ಹೇಳಿದರು, ನಿಮ್ಗೇನು ಆಗಲಿ ನಾ ಇರ್ತಾನೆ ನಿಮ್ಗೆ ಊಟ ತಿನಿಸ ಎಲ್ಲ ಕೊಡಿಸ್ತೀನಿ. ಅನ್ನದಾತನಿಗೆ ನಿಮ್ಗೇನು ಬೇಕು ಹೆಲ್ಪ್ ನಾ ಮಾಡಿಸ್ತೀನಿ. ಮತ್ತು ನೀವು ಚೆನ್ನಾಗಿ ಒಗ್ಗಟ್ಟಾಗಿರ್ರಿ, ಚೆನ್ನಾಗಿ ಬೆಳ್ರಿ ಅಂತ ಹೇಳ್ರು. ಸರ್ ಏನಂತಾರೆ, ಈಗ ಅವ್ರದ್ದೊಂದೇ ಪ್ಲ್ಯಾನ್ ಇದೆ, 2030 ತನಕ ಅವ್ರದ್ದೊಂದು ಏಮ್ ಇದೆ. ಆ ಏಮ್ ಮುಗಿಸ್ಕೊಂಡು ಇದು ನಮ್ಮ ದೇಶವನ್ನು ಬದಲಿ ಮಾಡಬೇಕಂತ, ಜೀವನ ಹೇಗೆ ತೋರಿಸ್ಬೇಕು, ಹೇಗೆ ಮಾಡಬೇಕು ಅಂತ ಅವ್ರು ಹೇಳ್ಕೊಟ್ಟಿದ್ದಾರೆ. ಅದಕ್ಕಾಗೆ ಅವರು ಇಷ್ಟೆಲ್ಲ ಮಾಡೋದಂದರೆ 2030ದಾಗ ಎಲ್ಲ ಚೇಂಜ್ ಮಾಡಬೇಕು. ಈಗ ನಡ್ಬಟ್ಟಿಗೆ ಎಲ್ಲಿ ಹೋಗಲಿ ಅಂತಾರೆ, ಕರಪ್ಷನ್ ಜಾಸ್ತಿ ಆಗಿದೆ. ಈಗ ಅವರು ಸೀದಾ ಓಪನ್ಲಿ ಇದ್ದಾರೆ ಸರ್. ಸರು ಒಂದು ದೇವ್ರು, ನಾವು ಗುಡಿಯೊಳಗೆ ಭಗವಾನ್ ಕಡೆಗೆ ಹುಡ್ತಲ್ಲ, ಗುಡಿ ಮಂದಿರದೊಳಗೆ, ಆ ಥರ ಸರ್ ಥರ ಹೋದರೆ ನಾವು ಒಂದು ಮಂದಿರದೊಳಗೆ ಹೋದಂಗೆ ಶಿವಮ್ ಅಸೋಸಿಯೇಷನ್ ಅಂತ ಹೇಳಿ ಈಗ ಒಂದು ಸಂಘ ರೆಡಿ ಮಾಡಿ, ನಮ್ಮ ಮಾಜಿ ಸೈನಿಕರು, ಈ 30,000 ಮಾಜಿ ಸೈನಿಕರು ಸೇರಿ ನಮ್ಮ ಸೈನಿಕ ಒಗ್ಗಟ್ಟ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಬಡ ಜನರಿಗೆಲ್ಲ ಒಂದು ಅನ್ನ ಹಾಕಿ ಎಲ್ಲರಿಗೂ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ನನ್ನ ತುಂಬ ಹೃದಯ ನಮಸ್ಕಾರ ಸರ್. ಈಗ ನೀವು ಶಿವಮ್ ಅಸೋಸಿಯೇಟ್ಸ್ ಅನ್ನೋ ಸಂಸ್ಥೆಯನ್ನು ಕಟ್ಟಿದ್ದೀರಿ. ದೇಶದಲ್ಲಿ ಒಂದಿಷ್ಟು ಚಟುವಟಿಕೆಗಳು ಆಗಾಗ ನಡೀತಾನೆ ಇರ್ತವೆ. ಭಾಳ ಪ್ರಮುಖವಾಗಿ ಧರ್ಮಗಳ ನಡುವೆ ಭಿನ್ನಾಭಿಪ್ರಾಯಗಳು ಬರ್ತವೆ, ಕೋಮು ಗಲಭೆಗಳು ನಡೀತಾ ಇರ್ತವೆ. ಸೊ ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ? ಏನಾಗ್ತಾ ಇದೆ ಅಂತಂದರೆ, ಜನಗಳನ್ನು ಹುಚ್ಚು ಮಾಡ್ತಾ ಇದ್ದಾರೆ. ಎಲ್ಲೋ ಯಾರೋ ಅಂತ ಗೊತ್ತಿಲ್ಲ,
ಮೇಲಿಂದ ಇದು ಓಕೆ. ರಾಜಕೀಯವಾಗಿ ಕೂಡ ಇರ್ಬೋದು. ಈ ಜಾತಿ ಧರ್ಮ ಎಲ್ಲ ಸುಳ್ಳಿದೆ. ನಾವೆಲ್ಲರೂ ಮನುಷ್ಯರು, ಒಂದು ಗಂಡು ಜಾತಿ ಒಂದು ಹೆಣ್ಣು ಜಾತಿ, ಓಕೆ. ಇದು ಬಿಟ್ಟರೆ ಬೇರೆ ಯಾವುದೂ ಜಾತಿ ಇಲ್ಲ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, SC ST ಅಂತೇಳಿ ಏನು ಮಾಡ್ತಾ ಇದ್ದಾರೆ, ಎಲ್ಲರನ್ನೂ ಡಿವೈಡ್ ಮಾಡಿದ್ದಾರೆ, ಒಳಗೊಳಗೆ ಬೆಂಕಿ ಹಚ್ಚಿದ್ದಾರೆ. ನನ್ನ ಶಿವಮ್ ಅಸೋಸಿಯೇಟ್ಸಲ್ಲಿ 1,20,000 ಜನ ಇದ್ದೀವಿ. ಇದರಲ್ಲಿ ಜಾತಿ ಪ್ರಶ್ನೆನೇ ಇಲ್ಲ, ಎಲ್ಲ ಜಾತಿಯವರು ಇದ್ದೀವಿ. ಧರ್ಮ ಒಂದೇ ಸತ್ಯ, ಸತ್ಯನೇ ಧರ್ಮ. ಬೇರೆ ಧರ್ಮದವರು ಇದ್ದಾರಾ? ಎಲ್ಲ ಧರ್ಮದವರು ಇದ್ದಾರೆ, ಎಲ್ಲ ಜಾತಿಯವರು ಇದ್ದಾರೆ. ಓಕೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ST ST ಎಷ್ಟು ಜಾತಿ ಇದ್ದಾವೆ ಎಲ್ಲ ಜಾತಿಯವರು ನಮ್ಮ ಜೊತೆ ಇದ್ದಾರೆ. ಬಟ್ ಅವರಿಗೆ ಇಲ್ಲಿ ಜಾತಿ ಗೊತ್ತಿಲ್ಲ. ನಾವು ಮುಸ್ಲಿಮಿಗೂ ಬ್ಲಡ್ ಕೊಡ್ತೀವಿ, ಮುಸ್ಲಿಮವರು ನಮಗೆ ಬ್ಲಡ್ ಕೊಡ್ತಾರೆ. ಹಿಂದೂ ಮುಸ್ಲಿಮ್ ಇದೆಲ್ಲ ಹೆಂಗಂದರೆ ನಾವೆಲ್ಲ ಒಗ್ಗಟ್ಟಿದೆ, ಇಲ್ಲಿ ಪ್ರೀತಿ ಇದೆ, ವಿಶ್ವಾಸ ಇದೆ. ಇದು ಭಾರತ ದೇಶಕ್ಕೆ ಎಲ್ಲರಿಗೂ ಇದನ್ನೇ ನಾನು ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ನಾನು ಅದಕ್ಕೆ ಭಾರತ ದೇಶ ಎಲ್ಲ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಈಗ ಮತ್ತೆ ನನ್ನ ಜರ್ನಿ ಇದೆ, ಡಿಸೆಂಬರ್ ಫುಲ್ ಮಂತ್ ನಾನು ಆಲ್ ಓವರ್ ಇಂಡಿಯಾ ಓಡಾಡ್ತಾ ಇದ್ದೀನಿ. ಉತ್ತರಾಖಂಡ್, ಬಿಹಾರ್ ಎಲ್ಲ ಕಡೆ ಓಡಾಡ್ತಾ ಇದ್ದೀನಿ. ಎಲ್ಲ ಯಾಕಂದರೆ ಜನಗಳಿಗೆ ಕಲಿಸ್ಲಿಕ್ಕೆ, ತಿಳಿಸ್ಲಿಕ್ಕೆ. ಎಲ್ಲರೂ ಕೂಡಿ ಬಾಳೋಣ, ಜಾತಿ ಜಾತಿ ಅಂತ ಹೇಳಬೇಡ್ರಿ, ಎಲ್ಲರೂ ಒಂದೇ ಜಾತಿ, ಕೂಡಿ ಬಾಳೋಣ, ಎಲ್ಲರೂ ಒಂದಾಗಿ ಬಾಳೋಣ. ನನಗೆ ಕಷ್ಟ ಬಂದರೆ ನೀವು ಸಾಥ್ ಕೊಡಿ, ನಿಮಗೆ ಕಷ್ಟ ಬಂದರೆ ನಾವು ಸಾಥ್ ಕೊಡ್ತೇವೆ ಅಂತ ಹೇಳಿಕ್ಕೆ ಹೋಗ್ತಾ ಇದ್ದೀನಿ. ಸರ್, ಫಸ್ಟ್ ನಾನು ನಿಮಗೆ ಶಿವಾನಂದ್ ನಿಲೋನವ್ರ ಸರ್ ಬಗ್ಗೆ ಹೇಳ್ಬೇಕಂತ ಭಾಳ ತುಂಬ ಪ್ರೀತಿಯಿಂದ ನಿಮಗೆ ಮನಸಾರೆ ನನಗೆ ಅವ್ರ ಹೆಸರು ಕೇಳಿದ ತಕ್ಷಣವೇ ಮನಸ್ಸಿನಲ್ಲಿ ಒಂದು ಎನರ್ಜಿ ಟೈಪ್ ಬಂದುಬಿಡುತ್ತೆ. ಯಾಕಂದರೆ ಅವರು ಯಾವುದೇ ಒಂದು ಕೆಲಸ ಮಾಡಿದ್ರು ಫುಲ್ ಕಾನ್ಫಿಡೆನ್ಸ್, ಅವ್ರು ಸಕ್ಸಸ್ಫುಲ್. ಅವ್ರು ಯಾವುದೋ ಒಂದು ಕೆಲಸ ಹಿಡಿದ್ರೂ ಸಕ್ಸಸ್ಫುಲ್ಲೇ ಆಗುತ್ತೆ. ನಾವು ಸುಮಾರು 2 ವರ್ಷ ಅವ್ರ ಜೊತೆ ಈಗ ಕುಡಿದೀವಿ. ಅವರು ಯಾವ ರೀತಿ ಕೆಲಸ ಮಾಡ್ತಾರೆ, ಅವರು ಮಾಡೋ ಕೆಲಸ ಏನಂದರೆ ಅವ್ರು ಸ್ವಂತ ಅವರಷ್ಟೇ ಒಳ್ಳೆಯ ಆಗಬೇಕು, ನಾವು ಅಷ್ಟೇ ದೊಡ್ಡ ಆಗಬೇಕು ಅಂತ ಆ ರೀತಿ ಇಲ್ಲ. 100 ಜನ, ಲಕ್ಷಾಂತರ ಜನ ನಾ ಹಂಗಿದ್ದೀನಿ ಅವರು ಹಾಗೆ ಇರಬೇಕು, ಇಂಥದ್ದೊಂದು ಭಾವನೆ ಅವ್ರ ಹತ್ರ. ಫುಲ್ ಕಾನ್ಫಿಡೆನ್ಸ್. ಯಾಕಂದರೆ ಅವ್ರನ್ನ ನೋಡಿದ ತಕ್ಷಣವೇ ಸಾಕ್ಷಾತ್ ಪರಮೇಶ್ವರನ ಭಕ್ತನೇನು ಈ ಥರ ನಮಗೆ ನಮ್ಮ ಮನಸ್ಸಲ್ಲಿ ಒಂದು ಒಳ್ಳೆಯ ಫೀಲ್ ಆಗುತ್ತೆ. ಅವ್ರ ಫೇಸ್ ಟು ಫೇಸ್ ಮಾತಾಡ್ಕತ್ರೆ ನಮ್ಮ ಹತ್ರ ಇರೋವಂಥ, ನಾವು ಊರಿಂದ ಬರುವಾಗ ನಮ್ಮ ಮೈಂಡ್ದಲ್ಲಿ ಏನೋ ಒಂದು ಮೈನಸ್ ಪಾಯಿಂಟ್ ತೊಗೊಂಬಂದಿರ್ತೀವಿ ಅಂದರೆ ಅವ್ರು ನೋಡಿದ ತಕ್ಷಣ ನಮಗೆ ಅಗದಿ ಒಂದು ಆಟೋಮೆಟಿಕ್ ನಮ್ಮ ತಲೆಯಲ್ಲಿ ಒಳ್ಳೆ ಇದು ಬಂದುಬಿಡುತ್ತೆ ಸರ್. ಇಷ್ಟು ಕಾನ್ಫಿಡೆನ್ಸ್. ಅವರು ಇನ್ನು ಬರೋ ದಿವಸದಲ್ಲಿ 2030 ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಜಗತ್ತನ್ನೇ ಒಂದು ಬದಲಿ ಮಾಡೋದು. ಜಗತ್ತನ್ನೇ ಬದಲಿ ಮಾಡೋದು ಅಂದರೆ ಈಗ ಆಲ್ರೆಡಿ 30,000 ಪರಿವಾರ ಆಗಿದೆ. ಇದು ಇನ್ನು ನೋಡ್ತಾ 40,000, 50,000 ಈ ಥರ ಜಾಸ್ತಿ ಆಗ್ತೋದ ಹೋದರೆ ಅಂದರೆ ಅವ್ರದ್ದು ಎಷ್ಟು ಪರಿವಾರ ದೊಡ್ಡದಾಗ್ತಿದೆ, ಅವರೆಲ್ಲರೂ ಚೆನ್ನಾಗಿರಬೇಕು, ಅವರೆಲ್ಲರೂ ಒಳ್ಳೆಯದಾಗಿರಬೇಕು. ಈ ಥರ ಒಂದು ಅವ್ರದ್ದು ಮೇನ್ ಟಾರ್ಗೆಟ್ ಸರ್. ಶಿವಮ್ ಅಸೋಸಿಯೇಟ್ ಒಂದು ಪರಿವಾರ. ಆ ಪರಿವಾರದಲ್ಲಿ ಇರೋ ಜನರಿಗೆ ಏನೋ ಒಂದು ಪ್ರಾಬ್ಲಮ್ ಬಂದರೂ ಅವರು ಫುಲ್ ಅದನ್ನು ಅವ್ರ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾರೆ ಸರ್. ನಾವು ಈಗಾಗಲೇ ನೋಡಿದ್ವಿ 2 ವರ್ಷದಲ್ಲಿ. ನಾನು ಎಕ್ಸ್-ಸರ್ವಿಸ್ಮನ್ ಸರ್, ಮತ್ತು ಎಕ್ಸ್-ಸರ್ವಿಸ್ಮನ್ ಅಷ್ಟೇ ಅಲ್ಲ, ಸಿವಿಲ್ ಪಬ್ಲಿಕ್ ಕೂಡ ಇದು ಕೊಡ್ತಾ ಇದ್ದಾರೆ. ಈ ಪರಿವಾರ ನೋಡ್ತಾ 40,000, 50,000, ಲಕ್ಷ ಈ ಥರ ದೊಡ್ಡದಾಗತ್ತೆ. ಎಸ್, ಮನುಷ್ಯನ ಗುಣ ಏನು ಅಂದರೆ ಸರ್, ಸಹಜವಾಗಿ ಒಂದು ಒಳ್ಳೆಯದನ್ನು ಬೇಗ ಅಳವಡಿಸ್ಕೊಳ್ಳೋದಕ್ಕಿಂತ ಮುಂಚೆ ಕೆಟ್ಟದ್ದನ್ನು ಬೇಗ ಅಳವಡಿಸ್ಕೊಂಡ್ಬಿಡ್ತೀವಿ. ಸೊ ಹಾಗಾಗಿ ನೀವು ಹೇಳೋ ಉದ್ದೇಶ ನನಗೆ 100% ರೈಟ್, ಅದರಲ್ಲಿ ಯಾವುದೇ ರೀತಿಯಾದಂಥ ತಕರಾರಿಲ್ಲ. ಬಟ್ ಅದನ್ನು ಅಷ್ಟು ಬೇಗ ಅಳವಡಿಸ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಬಂದಾಗ ಇನ್ನೊಂದೇನೋ ಸೆಳೆದು ಬಿಡುತ್ತೆ ಅವ್ರನ್ನ. ಹೇಗಿದೆ ಗೊತ್ತಾ ಸರ್, ಈಗ ನೇಚರು, ಈ ನೇಚರ್ ಹೇಗಿದೆ ಅಂತಂದರೆ, ಈ ನೇಚರಲ್ಲಿ ಈಗ ನೆಗೆಟಿವಿಟಿ ತುಂಬ ಈಗ ಪವರಲ್ಲಿದೆ, ನೆಗೆಟಿವಿಟಿ ಪವರಲ್ಲಿದೆ, ಕರೆಕ್ಟ್. ಪಾಸಿಟಿವಿಟಿ ಕಡಿಮೆ ಇದೆ. ಈ 10 ವರ್ಷದಲ್ಲಿ ಈ ಪಾಸಿಟಿವ್ ಎನರ್ಜಿಯನ್ನು ನಾನು ದೊಡ್ಡ ಪ್ರಮಾಣದಲ್ಲಿ ಕ್ರಿಯೇಟ್ ಮಾಡಿದ್ದೀನಿ. ಈಗ ಇನ್ನೊಂದು 2 ವರ್ಷ 3 ವರ್ಷ ಈ ಎನರ್ಜಿ ಭಾಳ ದೊಡ್ಡದಿರುತ್ತೆ. ಆವಾಗ ಬರೀ ಒಬ್ಬ ವ್ಯಕ್ತಿ ಒಬ್ಬನ ಟಚ್ ಮಾಡಿದರೆ ಆ ಎನರ್ಜಿಯಲ್ಲಿ ಬರ್ತಾನೆ. ಅಂಥ ಒಂದು ಎನರ್ಜಿಯಲ್ಲಿ ನಾನಿದ್ದೀನಿ. ನನ್ನ ಹತ್ರ ಒಂದು ಎನರ್ಜಿ ಇದೆ, ದೈವಶಕ್ತಿ ಅಂತ ಹೇಳ್ತಾರಲ್ಲ, ಅದು ನನ್ನ ಹತ್ರ ಇದೆ. ನಾನು ಏನು ಅನ್ಕೋತೀನಿ ಅದೇ ಆಗುತ್ತೆ. ನಾನು ಏನು ಮಾಡ್ಬೇಕಂತ ಅದು ಮಾಡೇ ಮಾಡ್ತೀನಿ. ಕೊನೆಯದಾಗಿ ನಿಮ್ಮ ಗುರಿ ಏನು, ಮುಂದಿನ ಟಾರ್ಗೆಟ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ? 2030ರಲ್ಲಿ ಭಾರತ ದೇಶವನ್ನು ಸ್ವರ್ಗವಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಇದೇ ನನ್ನ ಜೀವನದ ಗುರಿ. ಜಸ್ಟ್ 5 ಇಯರ್ಸಲ್ಲಿ? ಜಸ್ಟ್ 5 ಇಯರ್ಸಲ್ಲಿ. ಆರ್ ಯು ಶೂರ್? 100% 5 ವರ್ಷದಲ್ಲಿ ಇದನ್ನು ಯಾರೂ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಅಷ್ಟೊಂದು ತಿಳುವಳಿಕೆ ಜನಗಳಿಗಿಲ್ಲ. ಇದು ಈ ಮಾತಿಗೆ ಯಾರಿಗೂ ನಂಬಿಕೆ ಬರಲ್ಲ ಈಸಿಯಾಗಿ. ಯಾಕಂತಂದರೆ ಅವರು ಮಾಯಾಲೋಕದಲ್ಲಿದ್ದಾರೆ. ಯಾಕಂದರೆ ಅವ್ರು ಸ್ವತಃ ಅವ್ರದ್ದೇ ಅವ್ರಿಗೆ ಗೊತ್ತಿಲ್ಲ. ಯಾಕಂದರೆ ಎಲ್ಲರೂ ಸಾಲದಲ್ಲಿದ್ದಾರೆ, ಎಲ್ಲರೂ ಪ್ರೆಷರಲ್ಲಿದ್ದಾರೆ, ಎಲ್ಲರೂ ಅಂಜಿಕೆಯಲ್ಲಿದ್ದಾರೆ, ಅವ್ರದ್ದೇ ಆದಂಥ ಒಂದು ಲೋಕದಲ್ಲಿದ್ದಾರೆ. ಅದನ್ನು ಬಿಟ್ಟು ಅವ್ರು ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ನಂತರ ಹಿಂಗೆ ಮಾತಾಡಲಿಕ್ಕೆ ಹಿಂಗೆ ಧೈರ್ಯಂಗಾಗಿ ಯಾರಿಗೂ ಸಾಧ್ಯ ಇಲ್ಲ. ಯಾಕಂದರೆ ಅವರು ಮಾಯಾಲೋಕದಲ್ಲಿದ್ದಾರೆ.
ನಾನು ಪ್ರೆಸೆಂಟಲ್ಲಿದ್ದೀನಿ, ಸತ್ಯವಾಗಿದ್ದೀನಿ. ಎಸ್. ಹೀಗಾಗಿ ಈ ಮಾತು ಎಲ್ಲರಿಗೂ ಒಂದು 2 ವರ್ಷ ತಿಳಿಯುತ್ತೆ, ಒಂದು 2 ಇಯರ್ಸ್ ಎಲ್ಲರೂ ಪ್ರೀತಿ ಮಾಡ್ತಾರೆ ನಾನು 2 ವರ್ಷ ಆದ ನಂತರ. ನೀವು ಅನ್ಕೊಂಡಿದ್ದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. Yes, sir. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಖುಷಿ ಆಯಿತು ನಿಮ್ಮ ಜೊತೆಗೆ ಮಾತನಾಡಿ. ನಿಮ್ಮ ಉದ್ದೇಶ ಏನಿದೆಯೋ ಅದು ತುಂಬ ಅದ್ಭುತವಾದಂಥ ಉದ್ದೇಶ, ಒಳ್ಳೆಯ ಉದ್ದೇಶ, ಅದು ಈಡೇರಲಿ ಅಂತಲೇ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದು ಶಿವಾನಂದ ಅವರ ಮಾತು. ಅಂದರೆ ಸುಮ್ಮನೆ ಅಲ್ಲ, ಅವರ ಉದ್ದೇಶ ಅದ್ಭುತವಾಗಿದೆ, ಅವರ ಮಾತುಗಳು ಅದ್ಭುತವಾಗಿದೆ, ಅವರ ಲೈಫ್ ಜರ್ನಿ ಕೂಡ ಅಷ್ಟೇ ಅತ್ಯದ್ಭುತವಾಗಿದೆ. ಸೊ ಅದನ್ನು ಎಷ್ಟರ ಮಟ್ಟಿಗೆ ನೀವೆಲ್ಲ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.